सरस्वदाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम्। भवदवोष्णेन तातप्यमानान् हृदिपरं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम्। प्रणतवान् प्राणिनां प्राणभूतं प्रणतिभिः प्रीणये पूर्णबोधम्। तपो विद्या विरक्त्यादि सद्गुणौगाकरानहम् वादिराजगुरुन् वन्दे हयग्रीवपदाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरम्। श्रीविश्वेशतीर्थगुरुभ्यो नमः। जन्माद्यस्य यतोऽन्वयादितरतश्चार्तेष्वविघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ಹರಿಕಥಾಮೃತಸಾರಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ. ರಜಸ್ತಮಸ್ವಭಾವಸ್ಯ ಬ್ರಹ್ಮನ್ ವೃತ್ರಸ್ಯ ಪಾಪ್ಮನಃ ನಾರಾಯಣೇ ಭಗವತಿ ಕಥಮಾಸಿ ದೃಢಾರತಿ. ಪರೀಕ್ಷಿತ್ ರಾಜ ಕೇಳ್ತಾನೆ, ನಾರಾಯಣ ವರ್ಮವನ್ನು ಪಾರಾಯಣ ಮಾಡುತ್ತಾ ಇಂದ್ರದೇವರು ವೃತ್ರಾಸುರನನ್ನು ಸಂಹಾರ ಮಾಡಿದರು. ಆ ವೃತ್ರಾಸುರ ಸಾಯೋ ಕಾಲದಲ್ಲಿ ಹೇಳಿದ ಮಾತು ಅದ್ಭುತವಾದ ವೇದಾಂತವನ್ನು ನುಡಿದ. ಇಂದ್ರ, ನಿನ್ನದ್ದು ಕೊಲ್ಲುವ ಪಾತ್ರ, ನನ್ನದ್ದು ಸಾಯೋ ಪಾತ್ರ. ನನ್ನನ್ನು ಸಂಹಾರ ಮಾಡು, ನನಗೆ ಹರಿನಾಮ ಸ್ಮರಣೆ ಬರ್ತಾ ಇದೆ ಅಂತ ಹೇಳಿದ. ಭಗವಂತನ ನಾಮಸ್ಮರಣೆ ಬರ್ತಾ ಇದೆ, ನನ್ನನ್ನು ಕೊಲ್ಲು ಅಂತ ಹೇಳಿದ್ದನ್ನ ಹೇಳಿ ಇದರಿಂದ ಪರೀಕ್ಷಿತ್ ರಾಜನಿಗೆ ಪ್ರಶ್ನೆ ಬಂತು. ಇಲ್ಲ, ವೃತ್ರಾಸುರ ಒಬ್ಬ ಅಸುರ. ಅಸುರನಿಗೆ ಸಾಯೋ ಕಾಲದಲ್ಲಿ ಅವನಿಗೆ ಹೇಗೆ ಈ ಒಳ್ಳೆ ಬುದ್ಧಿ ಬಂತು, ಭಗವಂತನ ನಾಮಸ್ಮರಣೆ ಬಂತು ಅಂತ ಕೇಳಿದರೆ ಅದಕ್ಕೆ ಅವನು ಈಗ ಅಸುರ ಆಗಿದ್ದಾನಷ್ಟೇ, ಆದರೆ ಹಿಂದೆ ಮಹಾದೈವ ಭಕ್ತನಾಗಿದ್ದ ಅಂತ. ಮಹಾದೈವ ಭಕ್ತ ಆ ವೃತ್ರ. ಯಾಕೆ ಹಿಂದೆ ಆಗುವಾಗ ಅವನಿಗೆ ಚಿತ್ರಕೇತು ಅಂತ ಹೆಸರು. ಒಂದು ದೇಶದ ರಾಜನಾಗಿದ್ದನಂತೆ. ಅವನು ಚಿತ್ರಕೇತು ಅಂತ ಇದ್ದ. ದೇವಾನಾಂ ಶುದ್ಧ ಸತ್ವಾನಾಂ ಋಷೀಣಾಂ ಚಾಮಲಾತ್ಮನಾಂ ಭಕ್ತಿ ಮುಕುಂದ ಚರಣೆ ನ ಪ್ರಾಯೇಣೋಪಜಾಯತೆ. ಇದೆಲ್ಲ ಭಗವಂತನಲ್ಲಿ ಕೊನೆ ಕಾಲದಲ್ಲಿ ಭಗವಂತನ ಸ್ಮರಣೆ ಬಂತು ಅಂದರೆ ಸುಮ್ಮನೆ ಬರೋದಿಲ್ಲ. ಅವನು ಅನೇಕ ಜನ್ಮ ಜನ್ಮಾಂತರದಲ್ಲಿ ಏನಾದರೂ ಸತ್ಕರ್ಮ ಮಾಡಿದರೆ ಅದು ಬರುತ್ತೆ. ಹಾಗೆ ಇಲ್ಲಿ ಇವನಿಗೆ ಬಂದಿದೆ ಅಂದರೆ ಹಿಂದಿನ ಜನ್ಮದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿ. ವೃತ್ರಸ್ತು ಸ ಕಥಂ ಪಾಪಃ ಸರ್ವಲೋಕ ಲೋಕ ಪತಾಪನಃ. ಅವನು ಹೇಗೆ, ಅವನು ಹಿಂದಿನ ಜನ್ಮದಲ್ಲಿ ಯಾರು ಅಂತ ಕೇಳಿದರೆ ಆಸೀದ್ರಾಜ ಸಾರ್ವಭೌಮಃ ಶೂರಸೇನೇಶು ವೈದೃಪ ಚಿತ್ರಕೇತು ರಿತಿಖ್ಯಾತಃ. ಅವನ ಹೆಸರು ಚಿತ್ರಕೇತು ಅಂತ ಹೆಸರಿತ್ತು ಅಂತ ಒಬ್ಬ ರಾಜ. ಆ ರಾಜನಿಗೆ ಅನೇಕ ಜನ ರಾಣಿಯರಿದ್ರಂತೆ. ಅವನಿಗೆ ಎಷ್ಟು ರಾಣಿಯರಿದ್ರು ಅಂದರೆ ಅದು ಬಹಳ ಸಂಖ್ಯೆ ಇದೆ, ಗಾಬರಿ ಆಗಬೇಡ್ರಿ. 1 ಕೋಟಿ ರಾಣಿಯರಿದ್ರಂತೆ. 1 ಕೋಟಿ ರಾಣಿಯರು. ಅಷ್ಟು ಜನ ಇದ್ರು.
ಅವನ ಪ್ರಾರಬ್ಧ ನೋಡಿ ಒಂದು ಸಂತಾನ ಆಗಿರಲಿಲ್ಲ. ಕೋಟಿ ಜನ ಹೆಂಡಂದ್ರಿದ್ರು ಒಂದು ಸಂತಾನ ಆಗಿರಲಿಲ್ಲ. ಸಂತಾನ ಆಗಿದ್ರೆ ನತಸ್ಯ ಸಂಪದ ಸರ್ವ ಮಹಿಷ್ಯೋ ವಾಮಲೋಚನ. ಆಗ ಅಂಗಿರಸ ಋಷಿಗಳು ಅವನ ಗುರುಗಳಾಗಿದ್ದರು. ಆ ಅಂಗಿರಸ ಋಷಿಗಳು ಅವನ ಬಳಿಗೆ ಬಂದ್ರಂತೆ. ಯಾಕೆ ಬಂದದ್ದು ಏನು ಉದ್ದೇಶ ಅಂತ ಹೇಳಿದರೆ, ಅವ್ರು ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಒಳ್ಳೆ ಸತ್ಕರ್ಮದ ಉದ್ದೇಶ ಇಟ್ಟುಕೊಂಡು ಬಂದಿದ್ರು ಅವರು. ಆದರೆ ಅವ್ರು ಬಂದು ಕೂಡಲೇ ಇವನು ಪೆಚ್ಚು ಮುಖ ಹಾಕ್ಕೊಂಡು ಕೂತಿದ್ದಂತೆ. ಆಗ ಅವರು ಅಂಗಿರಸರು ಕೇಳ್ತಾರೆ, ಯಾಕೋ ಚಿತ್ರಕೇತು ಹೀಗೆ ಕೂತಿದ್ದಿ, ಏನಾಗಿದೆ? ಏನೋ ಸ್ವಲ್ಪ ಬೇಸರ ವ್ಯಕ್ತಪಡಿಸ್ತಾ ಇದ್ದಂತೆ ಕಾಣಿಸುತ್ತೆ ಅಂತಂದಾಗ ಆಗ ಅವನು ಹೇಳ್ತಾನೆ, ಹೌದು ಸ್ವಾಮಿ, ನನಗೆ ಒಂದು ಕೂಸಿಲ್ಲ, ಇಷ್ಟು ಜನ ಹೆಂಡಂದ್ರಿದ್ದಾರೆ, ಒಂದೇ ಒಂದು ಕೂಸಿಲ್ಲ, ಅದಕ್ಕೆ ಒಂದು ಕೂಸಾದ್ರೆ ಇದ್ರೆ ಚೆನ್ನಾಗಿತ್ತು ಅಂತ ಕೇಳಿದಾಗ, ಅದಕ್ಕೆ ನೀನೊಂದು ಯಜ್ಞ ಮಾಡು, ಯಜ್ಞ ಮಾಡಿ ಆ ಯಜ್ಞದಿಂದ ಪರಮಾತ್ಮನ ಆರಾಧನೆ ಮಾಡಿದ್ರೆ ಒಂದು ಮಗು ಆಗ್ತದೆ ನಿನಗೆ ಅಂತ ಹೇಳಿ ಆಯ್ತು ಅಂತ ಯಜ್ಞ ಮಾಡಿದ್ರಂತೆ. ಯಾರೋ ಒಬ್ಬ ಹೆಂಡತಿನ ಕೂಡಿಸ್ಕೊಂಡು ಮಾಡಿದ್ನಂತೆ. ಆ ಹೆಂಡತಿ ಗರ್ಭಿಣಿ ಆದ್ಲು. ಗರ್ಭಿಣಿಯಾಗಿ ಒಂದು ಸಂತಾನ ಬಂತು, ಸಂತೋಷ ಆಗೋಯ್ತು ಅವನಿಗೆ. ಅಷ್ಟು ಕೋಟಿ ಜನ ಹೆಣ್ಣುಮಕ್ಕಳು ಹೆಂಡತಿರಿದ್ರು ಕೂಡ ಮಕ್ಕಳಾಗಿರಲಿಲ್ಲ. ಇವಳು ಒಬ್ಬಳಲ್ಲಾದರೂ ಮಗು ಆಯ್ತಲ್ಲ ಅಂತ ಸಂತೋಷದಿಂದ ಆ ಮಗುವನ್ನು ಎತ್ತಿದ್ದೇನು, ಮುದ್ದಾಡಿದ್ದೇನು, ಭಾರಿ ಭಾರಿ ಆನಂದವನ್ನು ಪಟ್ಟನಂತೆ. ಭಾರಿ ಆನಂದ ಪಟ್ಟ, ಪರಮಾನಂದವನ್ನು ಪಟ್ಟಿದ್ದಾನೆ. ಅಷ್ಟು ಆನಂದ ಆಗಿದೆ ಅವನಿಗೆ. ಆಗ ಆ ಮಗುವಿನ ಮೇಲೆ ಭಾರಿ ವ್ಯಾಮೋಹ ಬೆಳೆಸ್ಕೊಂಡ. ಆ ಮಗುವನ್ನು ಹೆತ್ತಂತ ಹೆಂಡತಿ ಮೇಲೆ ವ್ಯಾಮೋಹ ಬೆಳೆಸ್ಕೊಂಡ. ಭಾರಿ ಅವನಿಗೆ ಆನಂದ ಆಗೋಗಿತ್ತು. ಆಮೇಲೆ ಈ ಉಳಿದಂಥವರು ಸವತಿಯರಿದ್ರಲ್ಲ, ಒಂದು ಕೋಟಿ ಮಂದಿ ಇದ್ರು, ಅದರಲ್ಲಿ ಒಬ್ಬಳು ಮಾತ್ರ ಗರ್ಭಿಣಿ ಆದದ್ದು. ಎಲ್ಲ ಅವನಿಗೆ ಲಾಲನೆ ಪಾಲನೆ ಮಾಡೋದನ್ನು ನೋಡಿ ನೋಡಿ ಅವರಿಗೆ ಅನ್ನಿಸ್ತಂತೆ, ಈ ರಾಜ ಅವಳೊಬ್ಬಳ ಮೇಲೆ ಪ್ರೀತಿ ತೋರಿಸ್ತಿದ್ದಾನೆ, ಯಾಕೆಂದ್ರೆ ಕೂಸು ಹೆತ್ತಿದ್ದಾಳೆ ಅಂತ ಹೇಳಿಬಿಟ್ರು ಅಂತ ಅವರೆಲ್ಲರಿಗೂ ಸವತಿ ಮಾತ್ಸರ್ಯ ಅನ್ನೋದು ಬೆಳೀತು. ಸವತಿ ಮಾತ್ಸರ್ಯ ಬೆಳೆದ ಕೂಡಲೇ ಅವರೆಲ್ಲ ಸೇರಿ ಏನು ಮಾಡಿದ್ರಂತೆ, ಆ ಮಗು ಒಂದು ಸರ್ತಿ ಮಲಗಿದಾಗ ಅದರ ಬಾಯಿಗೆ ವಿಷ ಹಾಕಿದ್ರಂತೆ. ಬಾಯಿಗೆ ವಿಷ ಹಾಕಿದ್ರು. ಇವಳು ನೋಡಿದ್ರೆ ತಾಯಿ ಪಾಪ ಮಲಗಿದೆ ಕೂಸು, ಹೇಳ್ತದ್ ಬಿಡು ಅಂತ ಮನೆ ಕೆಲಸ ಮಾಡ್ಕೋತಿದ್ದ. ಎಷ್ಟೊತ್ತಾದರೂ ಹೇಳಲಿಲ್ಲ. ಎಷ್ಟೊತ್ತಾದರೂ ಹೇಳದೇ ಇರೋದನ್ನು ನೋಡಿ ಆಗ ಅವರಿಗೆ ಗಾಬರಿ ಆಗಲಿಕ್ಕೆ ಶುರುವಾಯಿತು. ಅವ್ರು ಮೊದಲೇ ಅಂಗೀರಸರು ಹೇಳಿದ್ರಂತೆ, ನಿನಗೆ ಒಳ್ಳೆ ಸಂತಾನ ಹುಡುತ್ತದೆ, ಆದರೆ ಅದು ನಿನಗೆ ಸಂತೋಷವನ್ನು ಕೊಡ್ತದೆ, ದುಃಖವೂ ಕೊಡ್ತದೆ ಅಂತ ಮೊದಲೇ ಹೇಳಿದ್ರಂತೆ. ಸರಿ, ವಿಷ ಹಾಕಿದರೆ ಎಷ್ಟೊತ್ತಾದರೂ ಹೇಳದೇ ಇದ್ದಾಗ ಆಗ ಯಾರನ್ನೋ ಕರೆದು ಕೇಳಿದಂತೆ, ಮಗುಗೇನಾಗಿದೆ ನೋಡ್ರಿ ಅಂತ ಕೇಳುವಾಗ ಆ ಮಗು ಸತ್ತು ಹೋಗಿದೆ ಅಂತ ವಿಷಯ ಗೊತ್ತಾಯಿತು. ಮಗು ಸತ್ತಿದೆ ಅನ್ನುವಂಥ ವಿಷಯ ಗೊತ್ತಾದ ಕೂಡಲೇ ಕಣ್ಣೀರು ಹಾಕಲಿಕ್ಕೆ ಶುರು ಮಾಡಿದ್ಲು. ಅವಳ ರೋದನ 14 ಲೋಕಗಳಿಗೆ ಕೇಳಿಸುತ್ತಂತೆ. ಏನು ಭೂಮಿಯಲ್ಲಿ ಬೀಳ್ತಾಳೆ, ಏಳುತ್ತಾಳೆ, ಅಲ್ಲಲ್ಲೇ ಒದ್ದಾಡ್ತಾಳೆ, ಎಂಥ ನೋವು ಅನುಭವಿಸಿರ್ತಾಳೆ. 9 ತಿಂಗಳು ಹೆತ್ತು ಹೊತ್ತಾಗ ಅವ್ರಿಗೆ ಗೊತ್ತಿರ್ತದೆ. ಹಾಗಾಗಿ ಪಪಾತ ಭೂಮೌ ಪರಿವೃದ್ಧಯಾಶುಚ ಮುಮೋಹ ವಿಭ್ರಷ್ಟ ಶಿರೋರುಹಾಂಬರ ತಥೋ ನೃಪಾಂತಃಪುರವರ್ತಿನೋ ಜನಾಃ ನರಾಶ್ಚ ನಾರ್ಯಶ್ಚ ನಿಶಮ್ಯ ರೋದನಂ. ಎಂಥ ರೋದನ ಮಾಡಿದ್ದಾಳೆ. ಎಲ್ಲ ನೋಡಿ ಬಹಳ ದುಃಖ ತಪ್ತರಾಗಿದ್ದಾರೆ. ಬೇರೆಯವರು ಕೂಡ ಎಷ್ಟು ಅಳತಿದ್ದಾಳಲ್ಲ ಪಾಪ ಅಂತ ಬಹಳ ಬೇಸರ ಪಟ್ಟುಕೊಳ್ತಿದ್ದಾರೆ. ಇಂತಹ ಸ್ಥಿತಿ ಬಂತು. ಆಗ ಆ ಮಗು ಸತ್ತಿದೆ ಅನ್ನೋ ವಿಷಯ ಚಿತ್ರಕೇತುವಿಗೆ ಗೊತ್ತಾಗಿ ಅವನು ಅಷ್ಟೇ ರೋದನ ಮಾಡಿದ್ದಾನಂತೆ. ಶ್ರುತ್ವಾ ಮೃತಂ ಪುತ್ರ ಮಲಕ್ಷಿತಾಂತಕಂ ವಿನಷ್ಟ ದೃಷ್ಟಿ ಪ್ರಪತನ್ ಸ್ಖಲನ್ ಪಥಿ. ಅವನು ದಾರಿಯಲ್ಲೇನೆ ಎದ್ದೆದ್ದು ಬೀಳ್ತಾ ಇದ್ದಾನಂತೆ. ಇಂತಹ ಸ್ಥಿತಿ ಅವನಿಗೆ. ಹೀಗೆ ಈ ರೀತಿ ಒದ್ದಾಡಿಕೊಂಡಿದ್ರು. ಮನೆಯಲ್ಲೆಲ್ಲ ಶೋಕದ ವಾತಾವರಣ ಇದೆ. ಮೊದಲೇ ಹೇಳಿದ್ರು ಅಂಗಿರಸರು, ನಿನಗೆ ಸಂತೋಷವೂ ಕೊಡ್ತಾನೆ, ದುಃಖವೂ ಕೊಡ್ತಾನೆ ಎಂದಿದ್ರಿಂದ ಮಗು ಹುಟ್ಟಿ ಸಂತೋಷ ಕೊಟ್ಟ, ಆಮೇಲೆ ಸತ್ತು ದುಃಖ ಕೊಟ್ಟನಂತೆ. ಹೀಗೆ ಎಲ್ಲ ದುಃಖಮಯವಾದ ಸಂಸಾರ ನೋಡಿಯುವುದು ಅಂತ. ಹಾಗೆ ಈ ರೀತಿ ಆಯಿತು. ಆಗ ಅವನಿಗೆ ಬೇಸರದಲ್ಲಿ ಇದ್ದಾಗ, ಮಗು ಕಳ್ಕೊಂಡು ಬೇಸರದಲ್ಲಿದ್ದಂತೆ, ಅವನ ಮನೆಗೆ ಒಂದು ದಿವಸ ನಾರದ ಮಹರ್ಷಿಗಳು ಬಂದ್ರಂತೆ. ನಾರದರು ಬಂದು ಅವನ ಬೇಸರವನ್ನು ನೋಡಿ, ಇಷ್ಟು ಬೇಸರ ಪಟ್ಟುಕೊಂಡಿದ್ದೀಯಲ್ಲ ನೀನು ಅಂತ ಅವನ ಮೇಲೆ ಕಾರುಣ್ಯದಿಂದಾಗಿ ನಾರದ ಮಹರ್ಷಿಗಳು ಅವನಿಗೆ ವೈರಾಗ್ಯದ ಬೋಧನೆಯನ್ನು ಮಾಡಿದ್ರಂತೆ.
ವೈರಾಗ್ಯದ ಬೋಧನೆ ಮಾಡಿ ಹೇಳುತ್ತಾರೆ. ಇದೆಲ್ಲ ಶಾಶ್ವತ ಅಲ್ಲ ಈ ಸಂಸಾರ ಎನ್ನುವುದು. ಒಂದು ಕೂಸು ಹುಟ್ಟಿ ಸತ್ತಿದೆ ಅಂದರೆ ಯಾರು ಹುಟ್ಟುತ್ತಾನೋ ಅವನು ಸಾಯೋದು ಅನ್ನೋದು ನಿಶ್ಚಯ. ಜಾತಸ್ಯ ಹಿ ಧ್ರುವೋ ಮೃತ್ಯು ಅಂತಾರೆ. ಅದು ಹುಟ್ಟಿದ ಮೇಲೆ ಸಾಯಬೇಕು. ಕೆಲವರು ಮೊದಲು ಸಾಯ್ತಾರೆ, ಕೆಲವರು ಆಮೇಲೆ ಸಾಯ್ತಾರೆ ಅಷ್ಟೇ. ಅದರಿಂದ ಸಾವು ಅನ್ನುವಂತಹದ್ದು ಬಂದೇ ಬರ್ತದೆ. ಅದನ್ನು ಯಾರೂ ತಡಿಲಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾರೂ ತಡಿಲಿಕ್ಕಾಗೋದಿಲ್ಲ ಅಂತೆ ಅಂಥದ್ದು ಆ ಸಾವು. ಆದ್ರಿಂದ ಅದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಅಳಬಾರದು ಅಂತ ಅದನ್ನ ಎದುರಿಸಬೇಕು. ಯಾವಾಗಲೂ ಸಾವೇ ಇಲ್ಲದಂತ ಪಟ್ಟಣಕ್ಕೆ ಹೋಗಬೇಕು, ಆ ಮಾರ್ಗವನ್ನು ಹುಡುಕಬೇಕು ಅಂತ ಆ ರಾಜನಿಗೆ ಅನೇಕ ವಿಧವಾಗಿ ಮಕ್ಕಳಲ್ಲಿ ವ್ಯಾಮೋಹವನ್ನಿಟ್ಟರೆ ಏನಾಗತ್ತೆ, ಮಕ್ಕಳು ಏನಾದರೂ ನಮಗೆ ನೋವುಂಟು ಮಾಡಿದಾಗ ಕೆಲವೊಮ್ಮೆ ನಮಗೆ ವ್ಯಾಮೋಹ ಇಟ್ಟು ಒಂದು ಸರ್ತಿ ಮಗು ಏನಾದರೂ ನಮಗೆ ತಿರುಗಿಬಿತ್ತು ಅಂತಾದರೆ ಎಷ್ಟು ನೋವಾಗ್ತದೆ. ನಾವು ಇಷ್ಟು ಲಾಲನೆ ಪಾಲನೆ ಮಾಡಿ ಇಷ್ಟು ಎತ್ತರಕ್ಕೆ ಬೆಳೆಸಿದ್ದೀವಿ, ಇವತ್ತು ನನಗೆ ಮಾತಾಡ್ತದಲ್ಲ ಅಂತ ಎಷ್ಟು ನೋವಾಗ್ತದೆ. ಆದ್ದರಿಂದ ಇದೆಲ್ಲ ಶಾಶ್ವತ ಅಲ್ಲ. ಏನು ಮಾಡಿದರೂ ಕೂಡ ನೀವೇನು ಮಾಡಬೇಕು ಅಂದರೆ ಮಕ್ಕಳನ್ನು ಆಡಿಸಿ ಲಾಲಿಸಿ ಪಾಲಿಸಿ ಅವುಗಳನ್ನು ಬೆಳೆಸಿ ಏನು ಮಾಡಿದರೂ ಕೂಡ ಅದೆಲ್ಲ ಮಾಡುವಾಗ ಕೃಷ್ಣ ನಿನ್ನ ಸೇವೆ ಅಂತ ತಿಳ್ಕೊಂಡು ಮಾಡಿದ್ರೆ ಭಗವಂತ ನಿನ್ನ ಸೇವೆ ಮಾಡ್ತಿದ್ದೀನಿ ಅಷ್ಟೇ. ಭಗವಂತನ ಸೇವೆ ಅನುಸಂಧಾನ ಮಾಡಿಕೊಂಡು ಮಾಡಿದರೆ ನಾಳೆ ಅವು ಏನು ಬೈದರೂ ಕೂಡ ನಮಗೆ ಅನಿಸೋದಿಲ್ಲ. ಯಾಕೆ ನಾನು ಮಾಡಿದ ದೇವ್ರ ಸೇವೆ ಅವನು ನೋಡ್ಕೊಳ್ತಾನೆ. ನ ದೇವತೋಷಣಂ ವೃಥಾ, ಒಂದು ದಿವಸವೂ ಕೂಡ ದೇವರ ಸೇವೆ ಅಂತ ಮಾಡಿರುವಂತಹದ್ದು ವ್ಯರ್ಥ ಆಗೋದಿಲ್ಲ ಅಂತ. ಒಂದು ದಿವಸವೂ ವ್ಯರ್ಥ ಆಗಲ್ಲ. ಯಾವಾಗಲೂ ಕೂಡ ಅದು ನಮ್ಮನ್ನು ರಕ್ಷಣೆ ಮಾಡೇ ಮಾಡುತ್ತದೆ ಅಂತ ಹೇಳ್ತಾರೆ ಅಂಥದ್ದು. ಆದ್ದರಿಂದ ಅದೇ ಜಗನ್ನಾಥದಾಸರು ಒಂದು ಕಡೆ ಹೇಳ್ತಾರೆ, ಮಕ್ಕಳನ್ನ ಆಟ ಆಡಿಸುವಾಗ ದೇವಕಿ ಸುತನ ಸ್ಮರಣೆ ಮಾಡ್ರಿ ಅಂತ, ಮಕ್ಕಳ ಆಡಿಸುವಾಗ ಮಡದಿಯುಳ ಅಕ್ಕರದಿ ಮೆರೆವಾಗ ಅಂತ ಹೇಳ್ತಾರಲ್ಲ, ದೇವಕಿ ಸುತನ ಸ್ಮರಣೆ ಮಾಡಿರೋ ಅಂತ. ಮಕ್ಕಳ ಆಡಿಸುವಾಗ ಅಂದ್ರೆ ಏನರ್ಥ? ಎರಡರ್ಥ ಇಟ್ಕೊಳ್ಬೇಕಂತದೆ. ಎರಡರ್ಥ ಇದೆ. ಮಕ್ಕಳ ಆಡಿಸುವಾಗ ಅಂದ್ರೆ ಮಕ್ಕಳು ಸಣ್ಣವಿರುತ್ತವೆ, ಅವನ್ನ ಆಡಿಸ್ತಾ ಇರ್ತೀವಿ. ಅವು ಏನು ಲೀಲೆ ತೋರಿಸಿದ್ರು ಕೂಡ ಏನು ಮಾಡಿದ್ರು ಕೃಷ್ಣ ನಿನ್ನ ಸೇವೆ ನಿನ್ನ ಆರಾಧನೆ ಇರು ಅಂತ ತಿಳ್ಕೊಂಡು ಮಾಡಿ. ಮಕ್ಕಳು ಆಡಿಸುವಾಗ ಇನ್ನೊಂದು ಅರ್ಥ ಇದೆ. ಏನು? ಮಕ್ಕಳು ದೊಡ್ಡವಾಗ್ತವೆ, ಅವು ನಮ್ಮನ್ನು ಆಡಿಸ್ಲಿಕ್ಕೆ ಶುರು ಮಾಡ್ತವೆ. ಆಮೇಲೆ ಮಕ್ಕಳು ಆಡಿಸುವಾಗ ಎರಡು, ಮಕ್ಕಳನ್ನು ನಾವು ಆಡಿಸುವಾಗ ಮಕ್ಕಳು ದೊಡ್ಡವಾದ್ಮೇಲೆ ನಮ್ಮನ್ನು ಆಡಿಸ್ತಾರೆ. ಆದ್ರಿಂದ ಆವಾಗಲೂ ಕೂಡ ನಮಗೇನು ಗತಿ? ಕೃಷ್ಣ ನಿನ್ನ ನಾಮಸ್ಮರಣೆನೇ ಗತಿ, ಪರಮಾತ್ಮನ ಸ್ಮರಣೆನೇ ಗತಿ. ಹಾಗೆ ಆ ಅರ್ಥದಲ್ಲಿ ನಾರದ ಮಹರ್ಷಿಗಳು ಪರಮಾತ್ಮನ ಸ್ಮರಣೆ ಮಾಡಿಕೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗುವಂತ ಅನೇಕ ವೈರಾಗ್ಯದ ಉಪದೇಶಗಳನ್ನು ಮಾಡಿದ್ರಂತೆ. ಆ ವೈರಾಗ್ಯದ ಉಪದೇಶವನ್ನ ಮಾಡಿ ಆಮೇಲೆ ಪುನಃ ಹೇಳಿದ್ರಂತೆ, ನಿನಗೆ ಮಗು ಬೇಕಲ್ಲ ಅಂತ ಅಂದ್ಕೊಂಡು ಅವನತ್ರ ಹೇಳಲಿಲ್ಲ. ಆಮೇಲೆ ಅವನಿಗೆ ಜ್ಞಾನೋದಯ ಆಯಿತು. ಚಿತ್ರಕೇತುವಿಗೆ ಒಳ್ಳೆ ತತ್ವಜ್ಞಾನ ಪಡೆದ. ನಾರದ ಮಹರ್ಷಿಗಳ ಉಪದೇಶ ಚೆನ್ನಾಗಾಯಿತು, ತತ್ವಜ್ಞಾನವನ್ನೆಲ್ಲ ಪಡೆದಿದ್ದಾನೆ. ಆಗ ಆ ಸಪ್ತ ಜೀವ ಇತ್ತಲ್ಲ, ಆ ಜೀವಕ್ಕೆ ಮತ್ತೆ ಪ್ರಾಣ ಕೊಟ್ಟಂತೆ. ಆ ಜೀವಕ್ಕೆ ಹೇಳಿದಂತೆ, ನಿನಗೆ ದೇಹ ಕೊಡ್ತೇನೆ ಅಂತ ನಾರದರು ಅವರ ಶಕ್ತಿಯಿಂದ ನಿನಗೆ ದೇಹ ಕೊಡ್ತೇನೆ, ನೀನು ನಿಮ್ಮಪ್ಪ ಅಮ್ಮ ಸ್ವಲ್ಪ ದುಃಖ ಪಡುತ್ತಿದ್ದಾರೆ, ಒಂದು ಸ್ವಲ್ಪ ಹೋಗಿ ಅವರಿಗೆ ಸಮಾಧಾನ ಮಾಡು ಅಂತ ಆ ಜೀವನಿಗೆ ಹೇಳಿದಂತೆ. ಆ ಜೀವ ಹೇಳಿದಂತೆ, ನಾರದರೆ ನನಗ್ಯಾಕೆ ಮತ್ತೆ ಆ ಸಹವಾಸವನ್ನು ಕೊಡ್ತೀರಿ ನೀವು, ನನಗೆ ಬೇಡ ಅಂತ. ಯಾಕೆಂದ್ರೆ ಈ ಜನ್ಮದಲ್ಲಿ ಮಾತ್ರ ನಾನು ಇವರ ಮಗ ಅಷ್ಟೇ. ಹಿಂದಿನ ಜನ್ಮದಲ್ಲಿ ಏನಾಗಿದ್ನೋ, ಮುಂದಿನ ಜನ್ಮದಲ್ಲಿ ಏನಾಗ್ತೀನೋ, ಯಾವ ಜನ್ಮದಲ್ಲಿ ಇವರು ಶತ್ರುವಾಗಿದ್ನೋ ಗೊತ್ತಿಲ್ಲ. ನಾನು ಯಾವುದೋ ಜನ್ಮದಲ್ಲಿ ಶತ್ರು ಆಗಿರಬಹುದು, ಯಾವ ಜನ್ಮದಲ್ಲಿ ಏನಾಗಿರ್ತೀನಿ ಅಂತ ಗೊತ್ತಿಲ್ಲ. ಆದ್ರಿಂದ ಈ ಜನ್ಮಕ್ಕೆ ಮಾತ್ರ ಇವನು ಮಗ ಹೊರತು ಇವರ ಮಗನಾಗಿದ್ದೇನೆ. ಮುಂದಿನ ಜನ್ಮ ಇನ್ಯಾರ ಮಗನಾಗ್ತೀನೋ ಏನೋ, ಅದಕ್ಕೆ ಮತ್ತೆ ಈಗ ಬರೋದು, ನಾನು ಅವ್ರ ಬಗ್ಗೆ ವ್ಯಾಮೋಹ ಬೆಳೆಸೋದು, ಅವರಿಗೆ ನನ್ನ ಬಗ್ಗೆ ವ್ಯಾಮೋಹ ಹುಟ್ಟಿಸೋದು, ಇದೆಲ್ಲ ಬೇಕಾ? ಆದ್ರಿಂದ ಈ ಜೀವನ ಎನ್ನುವಂತಹದ್ದು, ಜೀವನದಲ್ಲಿ ಸಂಬಂಧ ಇರುತ್ತಲ್ಲ, ಈ ಸಂಬಂಧ ಎನ್ನುವಂತಹದ್ದು ಶಾಶ್ವತ ಅಲ್ಲ. ಈ ಸಂಬಂಧ ಶಾಶ್ವತವಾಗಿ ಇರೋದಿಲ್ಲ. ಆದ್ರಿಂದ ಶಾಶ್ವತವಾದ ಸಂಬಂಧ ಅಲ್ಲ. ಆದ್ರಿಂದ ಇದರ ಬಗ್ಗೆ ವ್ಯಥೆ ಪಡಬೇಕಾದ ಅಗತ್ಯ ಇಲ್ಲ ಅಂತ ಈ ರೀತಿ ಕಸ್ಮಿನ್ ಜನ್ಮನಿ ಅಮೀ ಬ್ರಹ್ಮನ್ ಪಿತರೋ ಮಾತರೋ ಭವನ್ ಕರ್ಮಭಿಹಿ ಬ್ರಾಹ್ಮ್ಯಮಾಣಸ್ಯ ದೇವತಿರಿಹಿ ಯಂಗ್ ನೃಯೋನಿಷು. ನಾನು ಇವಾಗ ಮನುಷ್ಯ ಯೋನಿಯಲ್ಲಿ ಹುಟ್ಟಿದ್ದೀನಿ, ಇನ್ಯಾವಾಗ ಎಲ್ಲಿ ಹುಡ್ತೀನೋ ಗೊತ್ತಿಲ್ಲ. ಆದ್ರಿಂದ ಯಾಕೆ ವ್ಯಾಮೋಹವನ್ನು ಬೆಳೆಸಬೇಕು? ನಿತ್ಯ ಸಾರ್ಥಸ್ಯ ಸಂಬಂಧ ಅನಿತ್ಯೋ ದೃಶ್ಯತೆ ದೃಶು. ಇದೆಲ್ಲ ಅನಿತ್ಯವಾದ ಸಂಬಂಧ ಅಂತ ಕಣ್ಣಿಗೆ ಕಾಣಿಸ್ತದೆ ನಮಗೆ.
ಕಣ್ಣಿಗೆ ಕಾಣಿಸುತ್ತೆ. ನಮ್ಮ ಜೊತೆಗೇ ಇದ್ದವರು ನಮ್ಮನ್ನು ಹೇಳದೆ ಕೇಳದೆ ಹೋಗಿಬಿಡ್ತಾರೆ. ಅಂಥವ್ರ ಬಗ್ಗೆ ಸಂಬಂಧ ಸಂಬಂಧ ಅಂತ ಬೆಳೆಸ್ಕೊಂಡಿರ್ತೀವಿ ನಾವು. ಯಾವಾಗಲೂ ವ್ಯಾಮೋಹ ಇಟ್ಟುಕೊಂಡಿರ್ತೀವಿ. ಹಾಗೆ ಆದ್ದರಿಂದ ಇದು ಯಾವುದು ಶಾಶ್ವತ ಅಲ್ಲ ಅನ್ನುವಂತಹ ಆ ಮಾತುಗಳನ್ನು ಜೀವವೇ ಹೇಳಿತ್ತು. ಹೇಳುವಾಗ ಅದನ್ನೆಲ್ಲ ಅವನಿಗೂ ಕೇಳಿಸಿತು. ಚಿತ್ರಕೇತುವಿಗೂ ಕೇಳಿಸಿ ಇನ್ನೂ ಜ್ಞಾನ ಅಭಿವೃದ್ಧಿ ಆಯಿತಂತೆ ಅವನಿಗೆ. ಜ್ಞಾನ ಅಭಿವೃದ್ಧಿಯಾಗಿ ಅವನು ಹೇಳುತ್ತಾನೆ, ಹಾಗಾದರೆ ನನಗೂ ಕೂಡ ಬೇಡ ಈ ಸಂಬಂಧ ಎಲ್ಲ, ದೇವರ ಆರಾಧನೆ ಮಾಡುತ್ತೇನೆ ಅಂತ ಶೇಷಾಂತರ್ಗತ ಸಂಕರ್ಷಣ ರೂಪಿ ಪರಮಾತ್ಮನ ಆರಾಧನೆ ಮಾಡಿದನಂತೆ. ಆ ಪರಮಾತ್ಮನ ಆರಾಧನೆಯನ್ನ ಮಾಡಿ ಅವನು ಜೀವನ್ಮುಕ್ತನೇ ಆದನಂತೆ. ಅಂದ್ರೆ ಇನ್ನು ಮುಕ್ತಿ ಸಿಕ್ಕಿರೋದಿಲ್ಲ. ಜೀವನ್ಮುಕ್ತಾವಸ್ಥೆ ಅಂದ್ರೆ ಮೋಕ್ಷಕ್ಕೆ ಹೋಗುವ ಜೀವ ಅಂತಷ್ಟೇ ಅರ್ಥ. ಆ ಮೋಕ್ಷಕ್ಕೆ ಹೋಗುವ ಜೀವನಾಗಿ ಇದ್ದಾನೆ. ಆ ಮೋಕ್ಷಕ್ಕೆ ಹೋಗುವ ಜೀವನಾಗಿರುವಾಗ ಒಮ್ಮೆ ಏನಾಯಿತಂತೆ, ಅವನ ಪ್ರಾರಬ್ಧ ಕರ್ಮ ಅನ್ನೋದು ಸ್ವಲ್ಪ ಸ್ವಲ್ಪ ಇರುತ್ತದೆ ಜೀವನ್ಮುಕ್ತರಾದರೂ. ಆ ಪ್ರಾರಬ್ಧ ಕರ್ಮದಿಂದ ಏನಾಯಿತು, ಒಮ್ಮೆ ಚಿತ್ರಕೇತು ವಿಮಾನದಲ್ಲಿ ಓಡಾಡುತ್ತಾ ಇದ್ದಂತೆ. ಅವನು ವಿಮಾನದಲ್ಲಿ ಓಡಾಡುವಾಗ ಆ ವಿಮಾನದಲ್ಲಿ ಹೋಗ್ತಾ ಇರುವಾಗ ಪಾರ್ವತೀ ದೇವಿಯರು ರುದ್ರದೇವರು ಅವರಿಬ್ಬರೂ ಕೂಡ ಸರಸ ಸಲ್ಲಾಪದಲ್ಲಿದ್ದರು. ಸರಸ ಸಲ್ಲಾಪದಲ್ಲಿರುವುದನ್ನು ನೋಡಿ ಚಿತ್ರಕೇತು ಹೇಳಿದಂತೆ, ರುದ್ರದೇವರು ಎಂಥ ಮಹನೀಯರು, ಎಷ್ಟು ದೊಡ್ಡವರು, ಇಷ್ಟು ದೊಡ್ಡವರಾದರೂ ಕೂಡ ಪಾರ್ವತೀ ದೇವಿಯರ ಜೊತೆಗೆ ಹೀಗಿದ್ದಾರಲ್ಲ ಅಂತ ತಮಾಷೆ ಮಾಡಿದಂತೆ. ಪಾರ್ವತೀ ದೇವರಿಗೆ ಸರಸ ಮಾಡುತ್ತಿದ್ದಾರಲ್ಲ ಅಂತ ರುದ್ರದೇವರ ಮಹತ್ವವನ್ನರಿಯದೇನೆ ಅವರು ಈ ರೀತಿ ಮಾತಾಡಿದರು. ಮಾತನಾಡಿದ ಕೂಡಲೇ ಪಾರ್ವತೀ ದೇವಿಯರಿಗೆ ಸಿಟ್ಟು ಬಂತಂತೆ. ಸಿಟ್ಟಿನಿಂದ ಶಾಪ ಹಾಕಿದರು. ರುದ್ರದೇವರ ಮಹತ್ವವನ್ನು ತಿಳಿಯದೆ ನೀನು ಈ ರೀತಿ ಮಾತಾಡ್ತಿದ್ದೀಯ, ಸನಕಾದಿಗಳು ಕೂಡ ರುದ್ರದೇವರ ಆರಾಧನೆ ಮಾಡುತ್ತಾರೆ ಅಂತ ರುದ್ರದೇವರಿಗೆ ಅವಮಾನ ಮಾಡ್ತಾ ಇದ್ದೀಯಾ, ನೀನು ರಾಕ್ಷಸನಾಗಿ ಹುಟ್ಟು ಅಂತ ಶಾಪ ಕೊಟ್ಟ. ಹಾಗೆ ಪಾರ್ವತೀ ದೇವಿಯರು ಕೊಟ್ಟ ಶಾಪದಿಂದ ಅವನೇ ಚಿತ್ರಕೇತುವೇನೆ ಅವನು ವೃತ್ರಾಸುರ ಅಂತ ವೃತ್ರಾಸುರನಾಗಿ ಹುಟ್ಟಿದ. ಇದು ವೃತ್ರಾಸುರನ ಪೂರ್ವವೃತ್ತ ಅಂತ. ಆಮೇಲೆ ಅವನು ಅಂದುಕೊಂಡಂತೆ ಬೇಸರ ಮಾಡಿಕೊಳ್ಳಿಲ್ಲ. ಅವನು ಕೂಡ ಬೇಸರ ಮಾಡಿಕೊಳ್ಳದೇನೆ ಅವನು ಹೇಳಿದಂತೆ, ಆಯ್ತು ನನಗೂ ಸಂತೋಷ, ನಾನು ಸ್ವೀಕಾರ ಮಾಡುತ್ತೇನೆ ಅಂತ ಆ ರಾಕ್ಷಸ ಜನ್ಮ ಸ್ವೀಕಾರ ಮಾಡಿದ. ಯಾಕೆ, ಪ್ರಾರಬ್ಧ ಕರ್ಮ ನನ್ನದ್ದು, ನನ್ನ ಬಾಯಿಂದ ಈ ಮಾತು ಬರಬಾರದಿತ್ತು ಅಂತ. ರುದ್ರದೇವರು ಈ ಸಂದರ್ಭದಲ್ಲಿ ಪಾರ್ವತೀ ದೇವರಿಗೆ ಹೇಳ್ತಾರೆ, ನೋಡಿದೆಯಾ ಹರಿಭಕ್ತರು ಎಂಥವರು ಅಂತ ವಿಚಾರ ಮಾಡು. ಹರಿಭಕ್ತರಾದ ಬೇರೆ ಯಾರಿಗಾದರೂ ಶಾಪ ಕೊಟ್ಟಿದ್ರೆ ತಿರುಗಿ ಅವರು ಶಾಪ ಕೊಡ್ತಿದ್ರು, ನೀವು ಹಾಳಾಗಿ ಹೋಗ್ರಿ ಅಂತಿದ್ರು. ಆದರೆ ಹರಿಭಕ್ತರಾದವರು ನಾನು ಮಾಡಿದ ಅಪರಾಧಕ್ಕೆ ನನಗೆ ಬಂದ ಶಿಕ್ಷೆ ಇದು ಅಂತ ಆನಂದದಿಂದ ಸ್ವೀಕಾರ ಮಾಡುತ್ತಾರೆ. ದುಃಖವೇ ಬರಲಿ ಸುಖವೇ ಬರಲಿ ಎಲ್ಲವೂ ಕೂಡ ಹರಿ ಕೊಟ್ಟದ್ದು ಅಂತ, ಪರಮಾತ್ಮನಿಂದ ಬಂದದ್ದು ಅಂತ ಸ್ವೀಕಾರ ಮಾಡುತ್ತಾರೆ. ಇದು ಹರಿಭಕ್ತರ ವೈಶಿಷ್ಟ್ಯ ಅಂತ ಹರಿಭಕ್ತರನ್ನು ಕೊಂಡಾಡುವಂಥ ಪ್ರಸಂಗ. ರುದ್ರದೇವರು ಹರಿಭಕ್ತಿಯನ್ನು ಕೊಂಡಾಡುತ್ತಾರೆ, ಹರಿಯನ್ನು ಕೊಂಡಾಡುತ್ತಾರೆ. ಹೀಗೆ ಅವನು ವೃತ್ರಾಸುರನಾದ. ಅದೇ ವೃತ್ರಾಸುರ ಬಂದು ಇವರ ಜೊತೆಗೆ, ಇಂದ್ರದೇವರ ಜೊತೆಗೆ ಹೋರಾಡಿ ಅವನು ಸಾಯೋ ಕಾಲದಲ್ಲಿ ಅವನಿಗೆ ನಾಮಸ್ಮರಣೆ ಯಾಕೆ ಬಂತು ಅಂದರೆ, ಹಿಂದಿನ ಜನ್ಮದಲ್ಲಿ ವೈರಾಗ್ಯದ ಉಪದೇಶ, ನಾರದರ ಉಪದೇಶ ಇದೆಲ್ಲ ಇತ್ತು ಅವರಿಗೆ. ಆ ನಾರದರ ಉಪದೇಶ ಇದ್ದದ್ದರಿಂದಾಗಿ ಇಂಥ ಒಂದು ವೈರಾಗ್ಯ ಬಂದಿತ್ತು. ವೃತ್ರಾಸುರನಾದಾಗಲೂ ಕೂಡ ಅವನಷ್ಟೇ ಕೇಳಿದ್ದಂತೆ, ಪಾರ್ವತೀ ದೇವರು ಶಾಪ ಕೊಟ್ಟರೆ, ದೇವಿಯರೇ ನೀವು ನನಗೆ ಶಾಪ ಕೊಡ್ರಿ, ಶಾಪ ಸ್ವೀಕಾರ ಮಾಡ್ತೀನಿ, ಆದರೆ ಇಲ್ಲಿ ತನಕ ಸಂಪಾದನೆ ಮಾಡಿದ ಜ್ಞಾನ ಮಾತ್ರ ಹೋಗಬಾರದು ಅಂತ ಕೇಳಿದ್ದಂತೆ. ನನ್ನ ನಾಲಿಗೆಯಲ್ಲಿರುವ ಸರಸ್ವತಿ ಹೋಗಬಾರದು ಅಂತ ಕೇಳಿದ್ದ. ಅದಕ್ಕೋಸ್ಕರ ಆಯಿತು ಅಂತ ಹೇಳಿದ್ರು. ಹಾಗೆ ಅವನಿಗೆ ವೃತ್ರಾಸುರನಾದಾಗಲೂ ಕೂಡ ಜ್ಞಾನ ಇತ್ತು, ಆದ್ರಿಂದ ಇಂಥ ಸ್ಮರಣೆ ಬಂತು ಅಂತ ಇಷ್ಟು ಶುಕಾಚಾರ್ಯರು ಅವನ ಪೂರ್ವ ವೃತ್ತಾಂತವನ್ನು ನಿರೂಪಣೆ ಮಾಡಿದರು. ಈ ಪೂರ್ವ ವೃತ್ತಾಂತವನ್ನು ಹೇಳಿದ ಮೇಲೆ ಆಮೇಲೆ ಮುಂದೆ ಹೇಳ್ತಾರೆ, ಇನ್ನೂ ಒಂದು ಪ್ರಸಂಗ ನಡೀತಂತೆ. ಹೀಗೆ ಅನೇಕ ಬಾರಿ ದೈತ್ಯರೆಲ್ಲರೂ ಕೂಡ ವೃತ್ರಾಸುರ ಮೊದಲಾದವರ ಹತ್ಯೆ ಆಯಿತು. ಆದ ನಂತರ ಆ ಸಂದರ್ಭದಲ್ಲಿ ಆ ದಿತಿದೇವಿಯರೇನು ಮಾಡಿದ್ರಂತೆ, ನನ್ನ ವಂಶಕ್ಕೆಲ್ಲ ದೇವತೆಗಳು ಅನ್ಯಾಯ ಮಾಡುತ್ತಿದ್ದಾರೆ, ಇಂದ್ರ ವೃತ್ರನನ್ನು ಕೊಂದ, ಎಲ್ಲರನ್ನೂ ಕೊಲ್ತಾ ಇದ್ದಾರೆ, ಅದಕ್ಕೆ ಇಂದ್ರನನ್ನ ಕೊಲ್ಲುವಂತ ಮಗ ಹುಟ್ಲಿ ಅಂತ ಅವ್ರು ಕೇಳಿದ್ರು ತ್ವಷ್ಟ ಪ್ರಜಾಪತಿಗಳು. ಈ ಬಾರಿ ಅವರೆಲ್ಲ ನಾನೇ ಕೇಳ್ತೀನಿ ಅಂತ. ಅದಕ್ಕೊಂದು ಏನು ಮಾಡಿದ್ರು, ದಿತಿದೇವಿಯರು ಕಶ್ಯಪ ಮಹರ್ಷಿಗಳ ಸೇವೆ ಮಾಡಿದ್ರಂತೆ. ಕಶ್ಯಪ ಮಹರ್ಷಿಗಳ ಸೇವೆ, ನಿರಂತರ ಸೇವೆ, ಅವ್ರ ಗಂಡನೇ ಅವರು ಸೇವೆ ಮಾಡಿದರು. ಸೇವೆ ಮಾಡಿದಾಗ ಸೇವೆಗೆ ಮೆಚ್ಚಿ
ಅವರು ಹೇಳಿದಂತೆ ಕಶ್ಯಪ ಮಹರ್ಷಿಗಳು, ನಿನಗೆ ಏನು ವರ ಬೇಕೋ ಕೇಳು, ಕೊಡ್ತೇನೆ ಎಂದ್ರಂತೆ. ಅದಕ್ಕೆ ಅವರು ಸಂತೋಷದಿಂದ ವರ ಕೇಳಿದ್ರಂತೆ. ದಿತಿದೇವಿ ಏನು ಕೇಳಿದ್ದು ಅಂದರೆ, ಇಂದ್ರನನ್ನು ಕೊಲ್ಲುವಂಥ ಒಬ್ಬ ಮಗ ಹುಟ್ಲಿ ಅಂತ ಕೇಳಿದ್ರಂತೆ. ಅದಕ್ಕೆ ಇಂದ್ರನೂ ಅವ್ರ ಮಗನೇ, ಕಶ್ಯಪರ ಮಗನೇ. ಈಗ ಇಂದ್ರನನ್ನೇ ಕೊಲ್ಲುವ ಇನ್ನೊಬ್ಬ ಮಗ ಬೇಕು ಅಂತ ಹೇಳಿದರೆ, ಆಗ ಅವನು ಇವನ್ನ ಕೊಲ್ತಾನೆ ಅಂದ್ರೆ ಅವ್ರಿಗೆ ಹ್ಯಾಕ್ ಸಮಾಧಾನ? ಕೊಡೋ ಹಾಗಿಲ್ಲ, ಬಿಡೋ ಹಾಗಿಲ್ಲ ವರವನ್ನು. ಉಪಾಯ ಮಾಡಿ ಹೇಳಿದ್ರಂತೆ, ಇಲ್ಲ ನಿನಗೆ ಈ ವರ ಕೊಡ್ತೇನೆ, ಆದರೆ ಕೊಡಬೇಕು ಅಂತ ಆದರೆ ನೀನು 1 ವರ್ಷದ ತನಕಲೂ ಕೂಡ ಒಂದು ವಿಶಿಷ್ಟವಾದ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ರಂತೆ. ಒಂದು ವ್ರತ ಇದೆ, ಆ ವ್ರತವನ್ನು ಮಾಡು ನೀನು ಅಂತ. ಆ ವ್ರತ ಯಾವುದು ಅಂದರೆ ಆ ಪುಂಸವನ ಅನ್ನುವಂಥ ಒಂದು ವ್ರತ ಅಂತ ಹೇಳಿದರು. ಪುಂಸವನ ಅನ್ನುವಂಥ ವ್ರತವನ್ನು ಮಾರ್ಗಶಿರ ಮಾಸದಿಂದ ಆರಂಭ ಮಾಡಿ ಅದು 1 ವರ್ಷ ಮಾಡಬೇಕಂತ. ಆ ಮಾರ್ಗಶಿರ ಮಾಸದಿಂದ ಆರಂಭ ಮಾಡಿ ಮಾಡುವಂಥ ವ್ರತ ಅದನ್ನು ಹೇಳಿದ್ರಂತೆ. ಆ ವ್ರತ ಮಾಡುವಾಗ ನಿಯಮ ಪಾಲನೆ ಮಾಡಬೇಕು, ವಿಷ್ಣುವಿನ ಆರಾಧನೆ ಮಾಡಬೇಕು, ಬ್ರಾಹ್ಮಣರಿಗೆ ನಿತ್ಯ ಭೋಜನ ಮಾಡಿಸಬೇಕು, ಎಲ್ಲೂ ಲೋಪದೋಷಗಳು ನಡೀಬಾರದು ಅಂತ ಹೇಳಿದರು. ಎಲ್ಲೂ ಲೋಪದೋಷಗಳು ನಡೀಬಾರದು. ಗರ್ಭಿಣಿ ಆಗಿರ್ತೀ ನೀನು, ಗರ್ಭಿಣಿ ಕಾಲದಲ್ಲೇನೆ ನಿನಗೆ ಮಾಡುವಾಗ ಗರ್ಭಿಣಿಯರಿಂದ ಸ್ವಲ್ಪ ಆಯಾಸ ಆಗ್ತಿರ್ತದೆ ಆಗಾಗ. ಆದ್ರಿಂದ ಆಯಾಸ ಆಯಿತು ಅಂತ ಮಲಗಿ ಬಿಡೋದು, ಇಂಥದ್ದನ್ನೆಲ್ಲ ಮಾಡಬಾರ್ದು. ಹಾಗೇನಾದ್ರು ಮಾಡಿದರೆ ಇದು ವರ ಕೊಡ್ಲಿಕ್ಕಾಗೋದಿಲ್ಲ ಅಂದ್ಬಿಟ್ರಂತೆ. ಇಷ್ಟು ಹೇಳಿದರು. ಅದಕ್ಕೆ ದಿತಿದೇವಿ ಹೇಳಿದರು, ಏನೇ ಆಗಲಿ ಕಷ್ಟಪಟ್ಟಾದರೂ ಕೂಡ ಇಂದ್ರನನ್ನು ಕೊಲ್ಲುವಂಥ ಒಬ್ಬ ಮಗನನ್ನು ಪಡಿತೀನಿ ನಾನು ಅಂತ. ಮಗನ ಪಡಿತೇನೆ ಅಂತ ಅಂದುಕೊಂಡು ಅವರು ವ್ರತ ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ಇವರಿಲ್ಲಿ ವ್ರತ ಮಾಡುವಾಗಲೇನೆ ಕಶ್ಯಪ ಮಹರ್ಷಿಗಳೇನು ಮಾಡಿದ್ರಂತೆ, ಮೊದಲೇ ಇಂದ್ರದೇವರಿಗೆ ಹೋಗಿ ಸೂಚನೆ ಕೊಟ್ಬಿಟ್ರಂತೆ. ನೋಡಿ, ಇಂಥ ವರ ಕೇಳಿದ್ದಾಳೆ, ನಾನಂತೂ ಕೊಟ್ಟು ಬಿಟ್ಟಿದ್ದೀನಿ, ಅದನ್ನು ಏನು ಮಾಡಿ ಹಾಳು ಮಾಡಿತ್ತು ನೀನು ಮಾಡಿ ಹೋಗು ಅಂದ್ರಂತೆ. ನೀನೇ ಮಾಡು ಅಂದ್ರು. ಅದಕ್ಕೆ ಇಂದ್ರದೇವರೇನು ಮಾಡಿದ್ರಂತೆ, ಇಂದ್ರದೇವರು ದಿತಿದೇವಿ ಅವರು ವಿಶೇಷವಾಗಿ ವ್ರತ ಮಾಡ್ತಾ ಇರುವಾಗ, ಪುಂಸವನ ವ್ರತ ಮಾಡ್ತಾ ಇರುವಾಗ ಹಾಗೆ ಇಂದ್ರದೇವರು ಬಂದ್ರಂತೆ. ದೊಡ್ಡಮ್ಮ ಅಂತ ಅನ್ಕೊಂಡು ಬಂದರು. ಅವ್ರು ದೊಡ್ಡಮ್ಮ ಅಲ್ಲ, ಅದಕ್ಕೆ ದೊಡ್ಡಮ್ಮ ಅಂತ ಹತ್ರಕ್ಕೆ ಬಂದ್ರಂತೆ. ಬಂದು ನೀವೇನೋ ವ್ರತ ಮಾಡ್ತಿದ್ದೀರಂತೆ, ಬಹಳ ಸಂತೋಷ ಆಯಿತು, ನಿಮಗೇನಾದರೂ ಸೇವೆ ಮಾಡೋದಿದ್ರೆ ಹೇಳಿದ್ರೆ ನಾನು ಮಾಡ್ತೀನಿ ಅಂತಂದ್ರಂತೆ. ಇಂದ್ರದೇವರು ಬಂದು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಅಂತ. ಸರಿ ಅಂತ ಪಾಪ ಅವಳೇನು ಮಾಡಿದ್ಲು, ಆಯ್ತು ಹಾಗಾದ್ರೆ ಸೇವೆಗೆ ಬಂದಿದ್ದಾನಲ್ಲ, ಸೇವಾ ಸ್ವೀಕಾರ ಮಾಡೋಣ ಅಂತ ಹೇಳಿ ಒಪ್ಪುಕೊಂಡು ಸೇವೆ ಮಾಡು ಅಂತ ಹೇಳಿದ್ರು. ಅದಕ್ಕೆ ಒಂದು ಸರ್ತಿ ಏನಾಯ್ತಂತೆ, ಇಂದ್ರದೇವರು ಕಾಯ್ತಾ ಇದ್ರು, ಹೊಂಚಾಗ್ತಾ ಇದ್ರು, ಯಾವಾಗ ಆ ಗರ್ಭವನ್ನು ಸಂಹಾರ ಮಾಡಿ ಏನೋ ಅಂತ ಕಾಯ್ತಾ ಇದ್ರು. ಅದಕ್ಕೆ ಸರಿಯಾಗಿ ಇಂದ್ರದೇವರೇನು ಮಾಡಿದ್ರು, ಒಮ್ಮೆ ಅವಳಿಗೆ ಆಯಾಸ ಆಗುವಂತೆ ಮಾಡಿಬಿಟ್ಟಂತೆ. ಆ ದಿತಿದೇವಿಗೆ ಆಯಾಸ ಆಗುವಂತೆ ಮಾಡಿದರು. ಆಯಾಸ ಆಗುವಂತೆ ಮಾಡಿ ಅವರಿಗೆ ಸಂಧ್ಯಾಕಾಲದಲ್ಲಿ ನಿದ್ದೆ ಬರುವಂತೆ ಮಾಡಿದಂತೆ. ಅವರು ನಿದ್ದೆ ಬರುವಂತೆ ಮಾಡಿದ್ದೇ ತಡ, ಆ ನಿದ್ದೆ ಮಾಡೋ ಕಾಲದಲ್ಲಾಗುವಾಗ ಇಂದ್ರದೇವರು ಗರ್ಭವನ್ನೇ ಪ್ರವೇಶ ಮಾಡಿದರು. ಅವರಿಗೆ ಗೊತ್ತಿಲ್ಲದೆ ಗರ್ಭ ಪ್ರವೇಶ ಆಯಿತು. ಗರ್ಭ ಪ್ರವೇಶ ಮಾಡಿ ಅವರ ವಜ್ರಾಯುಧದಿಂದ ಒಳಗಿರುವಂಥ ಗರ್ಭದ ಮೇಲೆ ಪ್ರಹಾರ ಮಾಡಿದ್ರಂತೆ. 49 ಬಾರಿ ಪ್ರಹಾರ ಮಾಡಿದ್ರಂತೆ. ಅದು 49 ಹೋಳಾಯಿತು. 49 ಹೋಳಾಗಿ ಆ ಎಲ್ಲ ಗರ್ಭಗಳು ಕೆಳಗೆ ಬಿದ್ದು ಮಕ್ಕಳು ಹುಟ್ಟಿದ್ರಂತೆ. 49 ಜನ ಮಕ್ಕಳು ಹುಟ್ಟಿದ್ರು. ಆ ಮಕ್ಕಳು ಹುಟ್ಟಿದ ಕೂಡಲೇನೆ ಅವರು ಎಲ್ಲ ಮಕ್ಕಳನ್ನ, ಅಯ್ಯೋ ಇನ್ನೂ ಬದುಕಿದ್ದಾರೆ, ಇವ್ರನ್ನ ಬಿಡಬಾರದು, ಒಬ್ರು ಹುಟ್ಲಿ ಅಂತಂದ್ರೆ 40 ಹುಟ್ಟಿದ್ದಾರೆ, 49 ಮಂದಿ ಹುಟ್ಟಿದ್ದಾರಲ್ಲ, ಅವ್ರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಮತ್ತೆ ವಜ್ರಾಯುಧವನ್ನು ಎತ್ತಿದ್ದಂತೆ ಇಂದ್ರ ವಜ್ರಾಯುಧ ಎತ್ತಿದ್ರೆ ಆ ಎಲ್ಲ ಮಕ್ಕಳು ಕೂಡ ಇಂದ್ರನಿಗೆ ಶರಣಾಗತರಾಗಿ ಪ್ರಾರ್ಥನೆ ಮಾಡಿದ್ರಂತೆ. ಇಂದ್ರ, ನಮ್ಮನ್ನು ಕೊಲ್ಲಬೇಡ, ನಾವು ನಿನ್ನ ಸೇವಕರಾಗಿರ್ತೇವೆ, ನೀನೇನು ಹೇಳ್ತೀಯೋ ಅದನ್ನು ಕೇಳ್ಕೊಂಡಿರ್ತೇವೆ ನಾವು ಅಂತ ಇಂದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದರು. ಹಾಗೆ ಇಂದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಹೋಗೊಟ್ಟು ನನ್ನಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ತೇನೆ, ದೇವತಾಗಣದಲ್ಲಿ ದಿತಿದೇವಿಯಲ್ಲಿ ಹುಟ್ಟಿದ್ದೀರಿ, ಆದರೂ ನೀವು ದೇವತೆಗಳ ಸಂಬಂಧಿಗಳು ಅಂತ ನನ್ನಲ್ಲಿ ಸೇರಿಸಿಕೊಳ್ತೇನೆ ಅಂತ ಅವರನ್ನು ಸೇರಿಸಿಕೊಂಡಂತೆ. ಅವರನ್ನೇ ಮರುದ್ದೇವತೆಗಳು ಅಂತ ಕರೀತಾರೆ. ಮರುದ್ದೇವತೆಗಳು ಅಂತ ಹೇಳ್ತಾರಲ್ಲ, ಆ ಮರುದ್ದೇವತೆಗಳು 49 ಮಂದಿ ಮರುದ್ದೇವತೆಗಳಂತ, ಅವ್ರನ್ನೆಲ್ಲ ತನ್ನ ಕಡೆ ಸೇರಿಸ್ಕೊಂಡು. ಆಮೇಲೆ ದಿತಿದೇವಿಗೆ ಎಚ್ಚರಿಕೆ ಆಯಿತು. ಎಚ್ಚರಿಕೆ ಆದ್ಮೇಲೆ ನೋಡ್ತಾಳೆ, ಒಂದು ಕೂಸು ಹುಟ್ಲಿ ಅಂದ್ರೆ 49 ಹುಟ್ಟ್ಯಾವಲ್ಲ ಅಂತ ಇನ್ನೂ ಆನಂದ ಆಯ್ತಂತೆ ಅವಳಿಗೆ. ಆದ್ರೆ ಆನಂದ ಆಯಿತು, ಆಗಲೇನೆ ಇಂದ್ರ ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡ್ಬಿಟ್ಟಿದ್ದ. ಕೊಲ್ರಿ ಅಂತ ಹೇಳಿದ್ರೆ ಯಾರು ಕೊಲ್ಲದೇನೆ ಆ ಇಂದ್ರನನ್ನ ಅವನ ಜೊತೆಗೆ ಸೇರಿಕೊಂಡು ಅವನಿಗೇನೆ ವಿಶೇಷವಾದ ಸೇವೆ ಮಾಡಿದರು ಅಂತ. ಇದೆಲ್ಲ ಹೇಗೆ ನಡೆಯಿತು ಅಂದ್ರೆ
ಪರಮಾತ್ಮನ ಪ್ರೇರಣೆಯಿಂದ ನಡೆದದ್ದು. ಭಗವಂತನ ಅನುಗ್ರಹದಿಂದ ಇಂದ್ರ ಉಳಿದ ಅಂತ ಹೇಳಿದ. ಈ ರೀತಿ ಇಷ್ಟು ಕಥೆ ಹೇಳಿದಾಗ ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ. ಪರೀಕ್ಷಿತ ಕೇಳುವಂತಹ ಮಾತು ಅಲ್ಲ, ಯಾವಾಗ ನೋಡ್ಲಿ ಪರಮಾತ್ಮ ಏನು ಮಾಡುತ್ತಾನೆ ಅಂದ್ರೆ, ಯಾರು ಭಗವಂತನಿಗೆ ಬೇಕಾದವರು ಅಂತಿರ್ತಾರೆ ಅಂಥವರಿಗೆ ಮಾತ್ರ ಉಪಕಾರ ಮಾಡುತ್ತಾನೆ. ದೈತ್ಯರಿಗೆ ಯಾವಾಗಲೂ ಅಪಕಾರವನ್ನೇ ಮಾಡ್ತಾನೆ ಪರಮಾತ್ಮ. ದೇವತೆಗಳಿಗೆ ಉಪಕಾರ ಮಾಡ್ತಾನೆ. ಯಾವಾಗಲೂ ಇಂದ್ರನ ಪಕ್ಷಪಾತಿಯಾಗೇ ಕೆಲಸ ಮಾಡ್ತಾನಲ್ಲ ಪರಮಾತ್ಮ. ಯಾಕೆ ಅಂತ ಹೇಳಿ, ಎಲ್ಲರೂ ಒಂದು, ಎಲ್ಲರೂ ಅವನ ಮಕ್ಕಳೇ ಅಲ್ವಾ, ಪರಮಾತ್ಮನ ಮಕ್ಕಳೇ. ಪರಮಾತ್ಮನ ಮಕ್ಕಳಾದರೂ ಕೂಡ ಭಗವಂತ ಮಾತ್ರ ದೇವತೆಗಳಿಗೆ ಅನುಗ್ರಹ ಮಾಡುತ್ತಾನೆ, ನಮಗೆಲ್ಲ ದೈತ್ಯರಿಗೆಲ್ಲ ಮಾಡೋದಿಲ್ಲ ಅಂತ ಹೇಳಿದಾಗ, ಅದಕ್ಕೆ ಪರಮಾತ್ಮನ ಈ ವೈಷಮ್ಯ ಯಾಕೆ, ಈ ಇಂಥ ಒಂದು ಪಕ್ಷಪಾತ ಯಾಕೆ ಅಂತ ಕೇಳಿದಾಗ, ಅದಕ್ಕೆ ಭಗವಂತನಲ್ಲಿ ಈ ಪ್ರಶ್ನೆಯನ್ನು ಮಾಡಿದ್ದಕ್ಕೆ ಅದಕ್ಕೆ ಉತ್ತರವನ್ನ ಶುಕಾಚಾರ್ಯ ಹೇಳುತ್ತಾರೆ. ಹೇಳುವಾಗ ಅವರು ಹೇಳುತ್ತಾರೆ, ಇದಕ್ಕೆ ನಾನಲ್ಲ ಉತ್ತರ ಹೇಳುವಂತಹದ್ದು, ಇದಕ್ಕೆ ನಾರದ ಮಹರ್ಷಿಗಳೇ ಉತ್ತರ ಹೇಳಿದ್ದಾರೆ. ಯಾರಿಗೆ? ಧರ್ಮರಾಜನಿಗೆ ಉತ್ತರ ಹೇಳಿದ್ದಾರೆ. ಆ ಕಥೆಯನ್ನ ಸೇರಿಸಿಕೊಂಡು ನಿನಗೆ ಉತ್ತರ ಹೇಳುತ್ತೇನೆ ಅಂತ. ಯಾವತ್ತೂ ಕೂಡ ಸಮಪ್ರಿಯ ಸುಹೃತ್ ಬ್ರಹ್ಮನ್ ಭೂತಾನಾಂ ಭಗವಾನ್ ಸ್ವಯಂ ಇಂದ್ರಸ್ಯಾರ್ಥೇ ಕಥಂ ದೈತ್ಯಾನ್ ಅವಧೀತ್ ವಿಷಮೋಯತ. ಇಂದ್ರನ ಪಕ್ಷಪಾತಿ ಯಾಕೆ ಆಗಿದ್ದಾನೆ ಅಂತ ಕೇಳಿದ್ದಕ್ಕೆ ಅವರು ಹೇಳುತ್ತಾರೆ ಶುಕಾಚಾರ್ಯರು, ಸಾಧು ಪೃಷ್ಟಂ ಮಹಾರಾಜ. ಒಳ್ಳೆ ಪ್ರಶ್ನೆ ಕೇಳಿದೀನಿ, ಅದಕ್ಕೆ ಉತ್ತರ ಹೇಳುತ್ತೇನೆ. ಯಾವತ್ತೂ ಕೂಡ ಪರಮಾತ್ಮ ಇವರಿಗೆ ಉಪಕಾರ ಮಾಡುವುದು ಅವರಿಗೆ ಅಪಕಾರ ಮಾಡುವುದು ಅಂತ ಇಲ್ವೇ ಇಲ್ಲ. ಯಾರು ಹರಿಭಕ್ತಿ ಮಾಡುತ್ತಾರೋ ಅವರನ್ನೆಲ್ಲ ಉದ್ಧಾರ ಮಾಡುತ್ತಾರೆ. ಸ್ವಾಭಾವಿಕವಾಗಿಯೇನೇ ದೇವತೆಗಳೆಲ್ಲ ಹರಿಭಕ್ತಿ ಮಾಡುತ್ತಾರೆ, ದೈತ್ಯರು ಹರಿಯನ್ನು ದ್ವೇಷ ಮಾಡುತ್ತಾರೆ. ಆದ್ದರಿಂದ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಪರಮಾತ್ಮ ಆ ವ್ಯವಸ್ಥೆಯನ್ನು ಮಾಡುತ್ತಾನೆ. ಭಗವಂತ ಎಲ್ಲರ ಒಳಗೂ ಇರ್ತಾನೆ. ಎಲ್ಲರ ಒಳಗಿದ್ರೂ ಕೂಡ ಕೆಲವರಿಗೆ ಮಾತ್ರ ಆನಂದ ಕೊಡ್ತಾನೆ, ಕೆಲವರಿಗೆ ಆನಂದ ಕೊಡಲ್ಲ. ಎಲ್ಲರ ಒಳಗೂ ಇದ್ದಾನೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಷ್ಟೇ ಪರಮಾತ್ಮ. ಎಲ್ಲರ ಒಳಗೂ ಇದ್ದಾನೆ ಅಂದ್ರೆ, ಹಾಲಿನಲ್ಲಿ ಮೊಸರಿನಲ್ಲಿ ತುಪ್ಪ ಇದೆ ಕಾಣಿಸ್ತದ ನಮಗೆ? ಮೊಸರಲ್ಲಿ ತುಪ್ಪ ಇದೆ ಅಂತ ನಮಗೆಲ್ಲಿ ಗೊತ್ತಾಗ್ತದೆ? ಅದನ್ನ ಮಜ್ಜಿಗೆ ಮಾಡಿ ಕಡಿದು ಬೆಣ್ಣೆ ತೆಗೆದು ಅದನ್ನು ಕಾಯಿಸಿದರೆ ಆಗ ತುಪ್ಪ ಸಿಗುತ್ತದೆ. ಹಾಗೆ ನಮ್ಮ ಒಳಗೆ ಇಂದ್ರಿಯಗಳಲ್ಲಿ, ನಮ್ಮ ದೇಹದಲ್ಲಿ, ಎಲ್ಲೆಡೆಯಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ಇದ್ದಾನೆ, ಇದ್ರೂ ನಮಗೆ ಕಾಣಿಸೋದಿಲ್ಲ ಅಷ್ಟೇ. ಹಾಗೆ ಭಗವಂತ ಒಳಗಿದ್ದು ಎಲ್ಲರಿಗೂ ಆನಂದ ಕೊಡ್ತಾನೆ. ಆದರೆ ಆನಂದದಲ್ಲಿ ತಾರತಮ್ಯ ಮಾಡುತ್ತಾನೆ. ಯಾಕೆ ಈ ತಾರತಮ್ಯವನ್ನ ಮಾಡುತ್ತಾನೆ ಅಂದ್ರೆ, ಪರಮಾತ್ಮ ತಾರತಮ್ಯವನ್ನ ಮಾಡಲಿಕ್ಕೆ ಒಂದು ಕಾರಣ ಇದೆ ಅಂತ ಹೇಳ್ತಾನೆ. ಒಂದು ಕಾರಣ ಇದೆ. ಏನದು ಕಾರಣ ಅಂದ್ರೆ, ಅವರವರ ಜೀವನ ಒಂದೊಂದು ಯೋಗ್ಯತೆ ಇರುತ್ತದಂತೆ. ಯೋಗ್ಯತೆಗೆ ಅನುಗುಣವಾಗಿ ದೇವತೆಗಳು ಅಂದ್ರೆ ಸಾತ್ವಿಕರು, ಸತ್ವ ಸ್ವಭಾವದವರು. ಅವನು ಸೃಷ್ಟಿ ಮಾಡುವಾಗ ಏನು ಮಾಡ್ತಾನಂತೆ, ಸಾತ್ವಿಕವಾದ ದೇಹವನ್ನೇ ಅವರಿಗೆ ಕೊಡ್ತಾನಂತೆ. ದೈತ್ಯರು ನೀಚರು, ನೀಚರಾದ್ರಿಂದ ಅವರಿಗೆ ತಾಮಸ ದೇಹವನ್ನೇ ಕೊಡ್ತಾನಂತೆ, ಅವರಿಂದ ತಾಮಸ ಕೆಲಸವನ್ನೇ ಮಾಡಿಸ್ತಾನೆ. ಮನುಷ್ಯರು ಎರಡೂ ಮಿಶ್ರಣ. ಅವರು ಸಾತ್ವಿಕರು. ಕೆಲವೊಮ್ಮೆ ದೇವರು ಭಕ್ತಿ ಮಾಡುತ್ತಾರೆ, ಇನ್ನೊಂದು ಸರ್ತಿ ಅಯ್ಯೋ ದೇವರೇ ಇಲ್ಲ ಅಂದ್ಬಿಡ್ತಾರೆ, ಹಾಗಿರ್ತಾರೆ. ಆದ್ರಿಂದ ಅವರಿಗೆ ಸಾತ್ವಿಕ ತಾಮಸ ದೇಹವನ್ನು ಕೊಡ್ತಾನಂತೆ. ಅವರವರ ಯೋಗ್ಯತೆ ಹಾಗಿರ್ತದೋ ಹಾಗೆ, ಅದು ಸ್ವಭಾವ. ಅದು ಅಂತ ಜೀವಯೇಷ ಸ್ವಭಾವ ಎನ್ನುವಂತ ಇದು ಸ್ವಭಾವ. ಸ್ವಭಾವವನ್ನು ಬದಲಾಯಿಸೋದಿಲ್ಲಂತೆ ಪರಮಾತ್ಮ. ಒಂದು ಮಾವಿನ ಬೀಜ ಇರುತ್ತೆ, ಮಾವಿನ ಬೀಜ. ಆ ಮಾವಿನ ಗೊರಟನ್ನ ಭೂಮಿಯಲ್ಲಿ ಹಾಕಿದಾಗ ಗಿಡ ಬೆಳೀತದದು. ಗಿಡ ಬೆಳೆದಾಗ ಆ ಮಾವಿನ ಮರ ಹುಳಿ ಹಣ್ಣು ಕೊಡ್ತಿರ್ತದೆ. ಯಾವಾಗ ನೋಡಿ ಹುಳಿ ಹಣ್ಣು. ಯಾಕೆ? ಬೇರೆ ಮಾವಿನ ಬೀಜ ಹಾಕಿದಾಗ, ಗೊರಟು ಹಾಕಿದಾಗ ಸಿಹಿ ಹಣ್ಣು ಕೊಟ್ಟಿದೆ, ಇದು ಮಾತ್ರ ಹುಳಿ ಕೊಡ್ತದೆ. ಯಾಕೆಂದ್ರೆ ಆ ಬೀಜದ ಸ್ವಭಾವ, ಅದು ಆ ಗೊರಟಿನ ಸ್ವಭಾವ. ಇನ್ನೂ ಕೆಲವೊಮ್ಮೆ ಹೇಗೆ ಮಾಡುತ್ತಾರೆ, ಕೆಲವು ಎರಡೂ ಇರ್ತದೆ ಅನ್ನೋದಕ್ಕೆ ಒಂದೇ ಗಿಡದಲ್ಲಿ ಹಣ್ಣು ಬಿಡುತ್ತದಂತೆ. ಒಮ್ಮೆ ಸಿಹಿ ಹಣ್ಣು ಕೊಡುತ್ತದೆ, ಒಮ್ಮೆ ಹುಳಿ ಹಣ್ಣು ಕೊಡುತ್ತದಂತೆ. ಹಾಗಿರ್ತದೆ. ಅದರ ಸ್ವಭಾವ, ಅದರ ಸ್ವಭಾವ. ಇದು ಪರಮಾತ್ಮ. ಅದರ ಸ್ವಭಾವವನ್ನು ಯಾರು, ನಾವು ಬೀಜ ಬಿತ್ತುವಾಗ ಮಾವಿನ ಗೊರಟನ್ನು ಹಾಕ್ತೇವೆ. ಇಲ್ಲ, ಇದು ಸಿಹಿಯಾದ ಹಣ್ಣನ್ನು ಕೊಡ್ಲಿ ಅಂತ ಅದ್ರ ಜೊತೆಗೆ ಒಂದಷ್ಟು ಸಕ್ಕರೆ ಹಾಕಿಟ್ರೆ ಅದು ಸಿಹಿ ಹಣ್ಣು ಕೊಡುತ್ತದೆ. ಅದರ ಸ್ವಭಾವ ಬದಲಾಗೋದಿಲ್ಲ. ಅದು ಯಾವಾಗಲೂ ಕೂಡ ಅದನ್ನೇ ಕೊಡುತ್ತದೆ, ಹುಳಿಯೇ ಕೊಡುತ್ತದೆ ಅಂತ ಅದರ ಸ್ವಭಾವ. ಸಿಹಿಯಾದ ಹಣ್ಣೆ ಅಂತ ಆದ್ರೆ ಅದರ ಸ್ವಭಾವ ಅದು ಸಿಹಿಯೇ ಕೊಡುತ್ತದೆ. ಹಾಗೆ ಜೀವನದ್ದೇ ಒಂದೊಂದು ಸ್ವಭಾವ ಅಂತಿರ್ತದೆ. ಇವನು ಸಾತ್ವಿಕ, ಇವನು ತಾಮಸ, ಇವನು ಉಭಯ ಅಂತಿರ್ತದಂತೆ. ಹಾಗೆ ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಅಂತಂತ ದೇಹಗಳನ್ನು ಕೊಡ್ತಾನೆ ಪರಮಾತ್ಮ.
ಆದ್ದರಿಂದ ಪರಮಾತ್ಮನಿಗೆ ಯಾವುದೇ ರೀತಿಯಾದ ವೈಷಮ್ಯ ಇಲ್ಲ. ಅವನು ಪಕ್ಷಪಾತವನ್ನು ಮಾಡ್ತಾನೆ ಅಂತ ತಿಳಿಬಾರದು ಅಂತ. ಇದಕ್ಕೆ ಈ ಪ್ರಸಂಗ ಮಹಾಭಾರತದಲ್ಲೂ ಬಂದಿದೆ ಅಂತ ಅದನ್ನು ಉಲ್ಲೇಖ ಮಾಡುತ್ತಾರೆ. ಏನು ಅಂದರೆ, ಧರ್ಮರಾಜ ಅವನು ರಾಜಸೂಯ ಯಾಗವನ್ನು ಮಾಡಿದಂತೆ. ಆ ರಾಜಸೂಯ ಯಾಗ ಮಾಡಿದಾಗ, ಇದು ನಾರದರನ್ನು ಕೇಳ್ತಾನೆ ಧರ್ಮರಾಜ. ರಾಜಸೂಯ ಯಾಗ ಮಾಡಿದಾಗ ಅಲ್ಲೊಂದು ಪ್ರಸಂಗ ನಡೀತು. ಶಿಶುಪಾಲ ಸತ್ತ. ಶಿಶುಪಾಲನನ್ನ ಕೃಷ್ಣ ಪರಮಾತ್ಮ ಕೊಲ್ತಾನೆ. ಕೃಷ್ಣ ಕೊಂದಾಗ ಆ ಶಿಶುಪಾಲನ ದೇಹದಿಂದ ಒಂದು ಜ್ಯೋತಿ ಹೊರಗೆ ಬಂತಂತೆ. ಎಲ್ಲರೂ ನೋಡ್ತಾ ಇದ್ರು. ಒಂದು ಜ್ಯೋತಿ ಹೊರಗೆ ಬಂತಂತೆ. ಆ ಜ್ಯೋತಿ ಹೊರಗೆ ಬಂದು ಪರಮಾತ್ಮನ ದೇಹದ ಒಳಗೆ ಸೇರಿತಂತೆ. ಪರಮಾತ್ಮನ ದೇಹದ ಒಳಗೆ ಹೋಯಿತು ಜ್ಯೋತಿ. ಅದು ಹೋದದ್ದನ್ನ ನೋಡಿ ಆಗ ಧರ್ಮರಾಜ ನಾರದ ಮಹರ್ಷಿಗಳನ್ನು ಕೇಳುತ್ತಾನೆ, ಅಲ್ಲ, ಪರಮಾತ್ಮನ ಒಳಗೆ ಹೋಯಿತು ಅಂದ್ರೆ ಏನರ್ಥ? ಸಾಯುಜ್ಯ ಮೋಕ್ಷ ಅಂತ ಹೇಳ್ತಾರೆ. ಭಗವಂತನ ಅವಯವದಲ್ಲಿ ವಾಸ ಮಾಡುವಂತ ಮೋಕ್ಷ ಇದೆಯಲ್ಲ, ಒಂದಕ್ಕಿಂತ ಮೇಲ್ಮೇಲೆ. ಸಾರೂಪ್ಯ ಅನ್ನೋದು ಕೆಳಗಿನ ಸ್ತರದ ಮೋಕ್ಷ. ಆಮೇಲೆ ಸಾಮೀಪ್ಯ ಅಂತನ್ನುವಂತಹದ್ದು ಇನ್ನೊಂದು, ಅದು ಅದಕ್ಕಿಂತ ಸ್ವಲ್ಪ ಮೇಲಿರುವುದು. ಆಮೇಲೆ ಸಾಲೋಕ್ಯ ಅಂದ್ರೆ ಭಗವಂತನ ಲೋಕದಲ್ಲಿ ಅಲ್ಲಲ್ಲೇ ಒಂದೊಂದು ಲೇಔಟ್ ಮಾಡಿಕೊಂಡಿರುವಂತಹದ್ದು, ಹಾಗೆ ಅದು ಸಾಲೋಕ್ಯ. ಸಾಯುಜ್ಯ ಅಂದ್ರೆ ಭಗವಂತನ ದೇಹದ ಒಳಗೆ ಹೋಗಿ ವಾಸ ಮಾಡೋದು. ಇದು ಶ್ರೇಷ್ಠವಾದ ಮೋಕ್ಷ. ಇಂಥ ಮೋಕ್ಷವನ್ನ ಆ ಶಿಶುಪಾಲನಿಗೆ ಪರಮಾತ್ಮ ಕೊಟ್ಟ. ಇದನ್ನು ನೋಡಿ ಧರ್ಮರಾಜ ಕೇಳುತ್ತಾನೆ, ನಾರದರೆ ಎಂಥ ವಿಚಿತ್ರ ಇದು. ಶಿಶುಪಾಲ ಅವನು ಹುಟ್ಟಿನಿಂದ ಹಿಡ್ಕೊಂಡು, ಅವನು ಹುಟ್ಟಿದಾಗ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದೇ ಕೃಷ್ಣನ ಬೈತಾ ಆರಂಭ ಮಾಡಿದ್ದಂತೆ. ಕೃಷ್ಣನನ್ನು ಬೈಕೊಂಡೇ ಅವನು ಬೆಳೆದಿದ್ದಾನಂತೆ. ಕೊನೆ ತನಕಲೂ ಕೂಡ ಕೃಷ್ಣನನ್ನ ವಾಚಾಮಗೋಚರವಾಗಿ ಬೈತಾನೇ ಇದ್ದಾವ. ದೇವರನ್ನ ನಿಂದನೆ ಮಾಡಿದ್ದಾನೆ. ದೇವರನ್ನ ನಿಂದನೆ ಮಾಡಿ ಅವನು ಮೋಕ್ಷಕ್ಕೆ ಹೋಗಿದ್ದಾನಲ್ಲ, ಇದು ಹ್ಯಾಕ್ ಸಾಧ್ಯ ಅಂತ ಕೇಳಿದ. ನಿಂದನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾರ? ಹಾಗೆ ನಿಂದನೆ ಮಾಡಿ ಮೋಕ್ಷಕ್ಕೆ ಹೋಗೋದಂದ್ರೆ ಬಹಳ ಸುಲಭ. ನಮಗೆ ಸ್ತೋತ್ರ ಮಾಡಬೇಕು ಅಂದ್ರೆ ಕಷ್ಟ. ಇನ್ನೊಬ್ಬರನ್ನ ಯಾರನ್ನಾದ್ರೂ ಹೊಗಳ್ರಿ, ಒಳ್ಳೆ ಕೆಲಸ ಮಾಡಿರ್ತಾರೆ, ಹೊಗಳ್ಲಿಕ್ಕೆ ನಾಲಿಗೆ ಬರುವುದಿಲ್ಲ. ಅವ್ರು ಏನೂ ಇಲ್ಲ, ಎಲ್ಲ ಸಾವಿರಾರು ಒಳ್ಳೆ ಕೆಲಸ ಮಾಡಿರ್ತಾರೆ, ಒಂದೇನೋ ಗೊತ್ತಿಲ್ಲದೆ ಅಪರಾಧ ನಡೆದಿರ್ತದೆ. ಆ 1000 ಒಳ್ಳೆ ಕೆಲಸನ ಬದಿಗಿಡ್ತಾರೆ, ಕೆಟ್ಟ ಕೆಲಸನ ಹೇಳ್ತಿರ್ತಾರೆ. ಅದನ್ನ ಎತ್ತಿ ಹೇಳ್ತಿರ್ತಾರೆ. ಏನು ಯಾರೋ ಮನೆಯಲ್ಲಿ ಒಬ್ರು ತಪ್ಪು ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ, ಎಷ್ಟೋ ಒಳ್ಳೆ ಕೆಲಸ ಮಾಡಿರ್ತಾರೆ, ಒಳ್ಳೆ ಕೆಲಸ ಮಾಡಿರ್ತಾರೆ. ಆದರೆ ಒಂದು ತಪ್ಪು ಮಾಡಿದ್ರು ಅಂದ್ರೆ 360 ದಿವಸ ಅದನ್ನೇ ಹೇಳ್ತಿರ್ತಾರೆ. ಒಳ್ಳೆಯದನ್ನು ಮಾಡಿದ್ದನ್ನು ಯಾರು ಹೇಳೋದಿಲ್ಲ. ಹಾಗೆ ಅದೇ ನಿಂದನೆ ಮಾಡೋದು ಸುಲಭ ಆಗ್ತದೆ. ಆದ್ರೆ ನಿಂದನೆ ಮಾಡಿ ಮೋಕ್ಷಕ್ಕೆ ಹೋಗೋದಾದ್ರೆ ನಾವು ಬೇಕಾದಾಗ ನಿಂದನೆ ಮಾಡ್ತೀವಿ. ನಿಂದನೆ ಮಾಡ್ಲಿಕ್ಕೆ ನಾಲಿಗೆ ಹೊರಡುತ್ತದೆ, ಅದಕ್ಕೇನು ಹೊರಡುತ್ತದೆ? ಚೆನ್ನಾಗಿ ಹೊಗಳಬೇಕಂದ್ರೆ ಹೊರಡೋದಿಲ್ಲ. ಅದನ್ನು ಮಾಡ್ತೇವೆ ನಾವು. ಹಾಗಾದ್ರೆ ಅದರಿಂದ ಮೋಕ್ಷ ಆಗ್ತದಲ್ವಾ ಅಂತ ಹೇಳಿದರೆ, ಧರ್ಮರಾಜ ಕೇಳಿದ್ದಕ್ಕೆ ಸೂಕ್ಷ್ಮವಾಗಿ ಅದಕ್ಕೆ ಉತ್ತರವನ್ನು ಹೇಳುತ್ತಾನೆ. ನಡೆದದ್ದು ಏನು ಅಂತ ವಿಚಾರ ಮಾಡಿ. ಯಾವ ಪ್ರಸಂಗ ಅಂತ, ಕೃಷ್ಣನನ್ನ ದ್ವೇಷ ಮಾಡಿದ್ದಾನಲ್ಲ, ಯಾವ ಪ್ರಸಂಗ, ಏನ್ ನಡೀತು ಅಲ್ಲಿ ಅಂದ್ರೆ ಅದನ್ನು ವಿವರ ಕೊಟ್ಟು ಹೇಳ್ತಾರೆ. ಅಲ್ಲಿ ಕೃಷ್ಣನನ್ನ ದ್ವೇಷ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ, ಧರ್ಮರಾಜ ರಾಜಸೂಯ ಯಾಗ ಮಾಡಿದ. ಆ ರಾಜಸೂಯ ಯಾಗವನ್ನ ಮಾಡಿದಾಗ ಅದರಲ್ಲಿ ಎಲ್ಲ ಯಜ್ಞ ಮುಗಿದ ಮೇಲೆ ಬ್ರಾಹ್ಮಣರಿಗೆ ಸನ್ಮಾನ ಮಾಡಬೇಕು ಅಂತ ಇರ್ತದೆ, ಮಹಾತ್ಮರಿಗೆ ಸನ್ಮಾನ ಮಾಡಬೇಕು. ಅದರಲ್ಲಿ ಮೊದಲಿಗೆ ಮಾಡುವಂತ ಪೂಜೆ ಅಂತ ಒಂದಿರುತ್ತದಂತೆ. ಯಾರಿಗೆ ಮಾಡಬೇಕದು ಅಂತ ಪ್ರಶ್ನೆ. ಯಾರಿಗೆ ಮಾಡಬೇಕು ಅಂತ ಭೀಷ್ಮ ದ್ರೋಣಾದಿಗಳೆಲ್ಲ ಇರುವಾಗ ಅವರಲ್ಲಿ ಹೋಗಿ ಕೇಳಿದಂತೆ ಧರ್ಮರಾಜ, ಯಾರಿಗೆ ಪೂಜೆ ಮಾಡಬೇಕು ನಾನು ಅಂತ. ಮೊದಲು ಪೂಜೆ ಯಾರಿಗೆ? ಭೀಷ್ಮ ಎಲ್ಲ ವಿಚಾರ ಮಾಡಿ ಇಡೀ ಸಾರವನ್ನು, ಶಾಸ್ತ್ರದ ತತ್ವವನ್ನು ತಿಳಿದವರು. ಆದ್ರಿಂದ ಭೀಷ್ಮಾಚಾರ್ಯ ಹೇಳಿದ್ರಂತೆ, ನೀವು ಮಾಡೋದು ಅಂತ ಆದರೆ ಕೃಷ್ಣನಿಗೆ ಅಗ್ರ ಪೂಜೆಯನ್ನ ಮಾಡ್ರಿ ಅಂತ. ಕೃಷ್ಣನಿಗೆ ಅಗ್ರ ಪೂಜೆ ಮಾಡ್ರಿ. ಅದಕ್ಕೆ ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಇದ್ರು. ಅಷ್ಟೇ ಅಲ್ಲ, ಪರಶುರಾಮ ದೇವರು ಇದ್ರು. ಅವರು 19ನೇ ತ್ರೇತಾಯುಗದಲ್ಲೇನೆ ಅವತಾರ ಮಾಡಿದವರು ಪರಶುರಾಮ ದೇವರು. ಚಿರಂಜೀವಿಗಳು ಅಂತ ಹೇಳ್ತಾರೆ ಅವರನ್ನು. ಅವರು ಚಿರಂಜೀವಿಗಳಂತೆ. ಹಾಗಾಗಿ ಈ 28ನೇದಾದಂತಹ ದ್ವಾಪರದಲ್ಲೂ ಇದ್ರು. ಇರುವಾಗ ಅವರೆಲ್ಲರನ್ನೂ ಬಿಟ್ಟು ಕೃಷ್ಣನಿಗೇನೆ ಅಗ್ರ ಪೂಜೆ ಮಾಡು ಅಂತ ಹೇಳಿದ್ರಲ್ಲ. ಯಾಕೆ ಅಂತ ಹೇಳಿದರೆ ಇದಕ್ಕೆ ಹೇಳ್ತಾರೆ ಆಚಾರ್ಯರು, ಪರಶುರಾಮ ದೇವರು, ವೇದವ್ಯಾಸ ದೇವರು ಇವರಾಗಲೇನೆ ದೇವರು ಅನ್ನುವಂಥದ್ದು ಎಲ್ಲರಿಗೂ ಕನ್ಫರ್ಮ್ ಆಗಿತ್ತಂತೆ. 99% ಎಲ್ಲರೂ ನಂಬಿಟ್ಟಿದ್ರು, ಇವರು ದೇವರು ಅಂತ ಒಪ್ಪಿಕೊಂಡಿದ್ರಂತೆ. ಆದರೆ ಕೃಷ್ಣನ ಬಗ್ಗೆ ಮಾತ್ರ ಒಂದು 20% ದೇವರು ಅಂತಿತ್ತು, ಇನ್ನು 80% ದನ ಕಾಯೋ ಹುಡುಗ ಅಂತ ತಿಳಿದಿದ್ದರಂತೆ.
ಅದಕ್ಕೆ ಕೃಷ್ಣನೂ ಕೂಡ ಸಾಕ್ಷಾತ್ ಭಗವಂತ, ಅವನು ಕೂಡ ಭಗವಂತ ಅನ್ನೋದನ್ನು ಜಗತ್ತಿಗೆ ತೋರಿಸಬೇಕಿತ್ತು. ಅದಕ್ಕೋಸ್ಕರ ಅಗ್ರಪೂಜೆಯನ್ನ ಪರಶುರಾಮ ದೇವರು, ವೇದವ್ಯಾಸ ದೇವರು ಇದ್ರೂ ಕೂಡ ಅವರನ್ನ ಬದಿಗಿಟ್ಟು ಕೃಷ್ಣನಿಗೆ ಮಾಡಬೇಕು ಅಂತ ಹೇಳಿದರು. ಕೃಷ್ಣನಿಗೆ ಮಾಡಬೇಕು ಸರಿ ಅಂತ ಧರ್ಮರಾಜನು ಕೂಡ ಭೀಷ್ಮಾದಿಗಳು ಹೇಳಿದ್ದಾರೆ ಅಂತ ಅವರನ್ನು ಕರೆದಂತೆ. ಕೃಷ್ಣ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹುಡುಕಿದ್ರೆ ಕೃಷ್ಣ ಎಲ್ಲಿದ್ದ ಗೊತ್ತಾ? ಕೃಷ್ಣನ ವಿಚಿತ್ರ ಲೀಲೆ ಅವನದ್ದು. ಎಲ್ಲ ರಾಜಸೂಯ ಯಾಗದಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಲಸ ಹುಡುಕಿದ್ರಂತೆ, ಕೆಲಸ ಕೊಟ್ಟಿದ್ರು, ಎಲ್ರಿಗೂ ಒಂದೊಂದು ಕೆಲಸ ಕೊಟ್ಟಿದ್ರು. ನೀನು ಈ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ. ಕೊನೆಗೆ 2 ಕೆಲಸ ಉಳಿದಿತ್ತಂತೆ. ಆ 2 ಕೆಲಸ ಯಾರು ಮಾಡೋದು ಅಂದ್ರೆ ಎಲ್ಲರೂ ಹಿಂಜರಿದಿದ್ರಂತೆ. ಯಾರು ನಾ ಅಲ್ಲ ಅಂತ ಹೇಳ್ತಿದ್ರು. ಕೃಷ್ಣ ಹೇಳಿದ, ಆ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ. ಏನಾ 2 ಕೆಲಸ ಅಂದ್ರೆ, ಕೃಷ್ಣ ಬಂದಂತಹ ಎಲ್ಲ ಬ್ರಾಹ್ಮಣ ಅತಿಥಿಗಳ ಪಾದ ತೊಳೆಯೋದು, ಅವರು ಊಟ ಆದ ಮೇಲೆ ಅವ್ರ ಎಂಜಲಿ ಎಲೆಯನ್ನು ಎತ್ತೋದು. ಈ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಕೃಷ್ಣ ಇಟ್ಟುಕೊಂಡಿದ್ದಂತೆ. ಎಲ್ಲ ಬಂದವರೆಲ್ಲ ಬಂದಾಗಿದೆ, ಪಾದ ಎಲ್ಲ ಅವನೇ ತೊಳೆದಿದ್ದಾನೆ. ಆಮೇಲೆ ಆ ಕೆಲಸ ಮುಗಿತು. ಎಲ್ಲಿದ್ದಾನೆ ಅಂದ್ರೆ ಬ್ರಾಹ್ಮಣರೆಲ್ಲ ಭೋಜನ ಮಾಡ್ತಿದ್ದಾರೆ, ಅವರು ಎಲೆ ಎತ್ತಿಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾರೆ. ಎಲೆ ಎತ್ತಿಕ್ಕೆ ಹೋದಂತೆ ನಾಟಕ ಮಾಡ್ತಾನೆ ಪರಮಾತ್ಮ. ಎಂಥದ್ದು ಪರಮಾತ್ಮ ಹೇಳಿ ತೋರಿಸ್ತಾನೆ ನಮಗೆಲ್ಲ. ಬ್ರಾಹ್ಮಣರ ಪಾದ ತೊಳಿತೇವಲ್ಲ, ಬ್ರಾಹ್ಮಣರ ಪಾದ ತೊಳೆಯೋದ್ರಲ್ಲಿ ಅನುಸಂಧಾನ ಭಗವಂತನಿಗೆ. ಅಲ್ಲಿ ಜೊತೆಗೆ ಲಕ್ಷ್ಮೀದೇವಿ ಇರ್ತಿದ್ದಂತೆ, ನೀರು ಹಾಕ್ತಿದ್ದಂತೆ. ಅವಳು ನೀರು ಹಾಕುವಾಗ ಪಾದ ತೊಳಿತಿದ್ದಂತೆ. ಏನು ಅನುಸಂಧಾನ ಅಂದ್ರೆ, ತ್ರೈಲೋಕ್ಯೇ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ, ಸಾಗರೇ ಯಾನಿ ತೀರ್ಥಾನಿ ಪದೇ ವಿಪ್ರಸ್ಯ ದಕ್ಷಿಣೆ ಅಂತ ಹೇಳ್ತಾರೆ. ಬ್ರಾಹ್ಮಣನ ಪಾದ ತೊಳೆದ್ರೆ ನಿಜವಾಗ್ಲೂ ಏನು ಅಂದ್ರೆ ಕ್ರಮ, ನಿತ್ಯ 33 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು. ಅಷ್ಟು ಸ್ನಾನ ಅದು ಮಾಡ್ಲಿಕ್ಕಾಗಲ್ಲ. ಟ್ಯಾಪ್ ನೀರೇ ಬಿಟ್ಟುಕೊಂಡು ಆ 33 ಕೋಟಿ ತೀರ್ಥಗಳ ಸ್ಮರಣೆ ಮಾಡಬೇಕಂತೆ. ಅದನ್ನಾದ್ರೂ ಮಾಡಬೇಕು, ಅದನ್ನೂ ಮಾಡಲ್ಲ ನಾವು. ಆದರೆ 33 ಕೋಟಿ ತೀರ್ಥಗಳ ಸ್ನಾನ ನಮಗೆ ನಿತ್ಯ ಮಾಡ್ಲಿಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೇನು ಮಾಡಲಿಕ್ಕೆ ಪರಮಾತ್ಮ ಏನು ಮಾಡಿದಂತೆ, ಆ ಎಲ್ಲ ತೀರ್ಥಗಳ ಸನ್ನಿಧಾನವನ್ನ ಸಾಗರದಲ್ಲಿ ಇಟ್ಟಿದ್ದಾನೆ. ಎಲ್ಲ ತೀರ್ಥಗಳ ಸನ್ನಿಧಾನ ಸಾಗರದಲ್ಲಿದೆ. ತ್ರೈಲೋಕ್ಯೇ ಯಾನಿ ತೀರ್ಥಾನಿ ತಾನಿ ತೀರ್ಥಾನಿ ಸಾಗರೇ ಅಂತ ಸಾಗರದಲ್ಲಿ. ಆದರೆ ಸಾಗರ ಸ್ನಾನ ಎಲ್ಲ ದಿನದಲ್ಲೂ ಮಾಡುವಂತೆ ಇಲ್ಲ. ಯಾಕೆ ಅಂದರೆ ನಿಷಿದ್ಧ ಅದು. ಹುಣ್ಣಿಮೆ, ಅಮಾವಾಸ್ಯೆ, ಕೆಲವು ಪರ್ವಕಾಲಗಳು, ಗ್ರಹಣ, ಸಂಕ್ರಮಣ ಇದೆಲ್ಲ ಇರ್ತದೆ. ಅಂಥ ಕಾಲದಲ್ಲಿ ಮಾತ್ರ ಮಾಡಬೇಕು. ಮತ್ತೆ ಸಾಗರ ಎಲ್ಲ ದಿನದಲ್ಲಿ ಮುಟ್ಟೋ ಆಗಿಲ್ಲ ಅಂದ್ರೆ ಮತ್ತೆ ಹ್ಯಾಕ್ ಸ್ನಾನ ಅಂದ್ರೆ, ಸಾಗರೇ ಯಾನಿ ತೀರ್ಥಾನಿ, ಸಾಗರದಲ್ಲಿ ಎಷ್ಟು ತೀರ್ಥಗಳ ಸನ್ನಿಧಾನ ಇದೆಯೋ ಅದೆಲ್ಲ ಸನ್ನಿಧಾನವೂ ಕೂಡ ಪದೇ ವಿಪ್ರಸ್ಯ ದಕ್ಷಿಣೆ, ಬ್ರಾಹ್ಮಣನ ಬಲಪಾದದಲ್ಲಿ ಇಟ್ಟಿದ್ದೇನೆ ಆ ತೀರ್ಥಗಳನ್ನ ಅಂತ. ಅದನ್ನು ಅನುಸಂಧಾನ ಮಾಡಿಕೊಂಡು ಪರಮಾತ್ಮ ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂದ್ರೆ ನೀವೆಲ್ಲ ಮಾಡಬೇಕು ಅಂತಾನೆ ಭಗವಂತ. ಎಲ್ಲರೂ ಮಾಡಬೇಕು. ಆ ಬ್ರಾಹ್ಮಣನ ಪಾದದಲ್ಲಿ ಇಷ್ಟು ತೀರ್ಥಗಳ ಸನ್ನಿಧಾನ ಇರ್ತದೆ, ಅದನ್ನು ತೊಳೆದು ಒಂದು ಹನಿ ಪ್ರೋಕ್ಷಣೆ ಮಾಡಿಕೊಂಡ್ರೆ ಸಾಕು. ಅನುಸಂಧಾನ ಮಾಡ್ಕೋಬೇಕು. ಎಲ್ಲ ತೀರ್ಥಗಳನ್ನು ಕೂಡ ನಾನು ಪ್ರೋಕ್ಷಣೆ ಮಾಡಿಕೊಂಡಿದ್ದೀನಿ, ಸ್ನಾನ ಆಯಿತು ಅಂತ ಅನುಸಂಧಾನ. ಅದಕ್ಕೆ ಶ್ರಾದ್ದಾಧಿಕಾರಿಗಳಿಗೆ ಇದು ನಿಯಮ. ಶ್ರಾದ್ದ ಮಾಡುವಾಗ ಹೇಳ್ತಾರೆ, ಅದು ಬ್ರಾಹ್ಮಣರ ಪಾದ ತೊಳೆದು ಅದನ್ನ ತಲೆಗೆ ಹಾಕಿಕೊಳ್ಬೇಕು ಅಂತ. ವಿಪ್ರಪಾದ ವಿನಿರ್ಮುಕ್ತಂ ತೋಯಂ ಶಿರಸಿದಾರಯ ಅಂತ ಹೇಳ್ತಾರೆ. ವಿಪ್ರಪಾದದಿಂದ ಬಂದಂತ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳ್ರಿ. ಅದು ತ್ರಿಲೋಕ ಸ್ನಾನ, ತ್ರಿಲೋಕ ತೀರ್ಥದ ಸ್ನಾನ ಆಯಿತು. ಆದ್ದರಿಂದ ಅದರಿಂದ ನಿಮಗೆ ಶ್ರಾದ್ದಾಧಿಕಾರ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ಮಾಡುವಂತಹ ಕ್ರಮ ಈ ರೀತಿ. ಹಾಗೆ ಪರಮಾತ್ಮನು ಕೂಡ ಅವನು ಮಾಡುತ್ತಾ ಇದ್ದ ಕೆಲಸ ಏನಂದ್ರೆ, ಪಾದ ತೊಳೆಯೋ ಕೆಲಸ ಎಲ್ಲ ಮುಗಿಸಿದ್ದ. ಇನ್ನು ಎಲೆ ಎತ್ತಬೇಕಲ್ಲ, ಎಲೆ ಎತ್ತೋ ಕೆಲಸ ಮಾಡ್ತಿದ್ದಂತೆ. ಎಲ್ಲ ಹುಡುಕಿದ್ರು, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಂತಿದ್ದಂತೆ. ಎಲ್ಲ ಎಲೆ ಎತ್ತಿ ಸುಸ್ತಾಗಿತ್ತವನಿಗೆ ಪಾಪ. ಒಂದು ಮೂಲೆಯಲ್ಲಿ ನಿಂತಿದ್ದಂತೆ. ಆ ಮೂಲೆಯಲ್ಲಿ ಸೊಂಟದ ಮೇಲೆ ಕೈ ಇಟ್ಟುಕೊಂಡಿರುವಂತ ರೂಪ ನೋಡಿ ಭಗವಂತನದ್ದು ಭಕ್ತರಿಗೆ ಆನಂದ ಆಗಿಬಿಡುತ್ತೆ. ಈ ರೂಪವನ್ನು ಹೀಗೇ ಇರುವ, ಈ ಸ್ಟೈಲಲ್ಲೇ ಇರುವಂತಹ ಪರಮಾತ್ಮನ ಆರಾಧನೆ ಮಾಡಬೇಕು ಅಂತ ಅನ್ನಿಸ್ತಂತೆ. ಅದಕ್ಕೆ ಭಕ್ತರು ಬಯಸಿದ್ರೆ ಇಲ್ಲ ಅಂತ ಹೇಳೋದಿಲ್ಲ. ಕೃಷ್ಣ ಹಾಗೆ ನಿಂತು ಒಂದು ರೂಪವನ್ನು ತಯಾರು ಮಾಡಿಸಿ ಕೊಟ್ಟೇ ಬಿಟ್ಟಂತೆ. ಅವನೇ ವಿಠಲ ಅಂತ, ಪಂಡರಾಪುರದ ವಿಠಲ ಅಂತಾಗಿ ನಿಂತಿದ್ದಾನೆ. ಅದನ್ನೇ ವಿಠಲ ದೇವರು ಅಂತ ಕರೀತಾರೆ. ಕೃಷ್ಣ ಅಂದ್ರೆ ಕೃಷ್ಣನೇ ವಿಠಲ. ವಿಠಲ ಅಂದ್ರೆ ಮತ್ತೆ ಯಾರೋ ದೇವರು ಅಂತ ತಿಳ್ಕೊಳ್ಬೋದು. ಅದು ಕಟಿಯಲ್ಲಿ ಕರವಿಟ್ಟನು ಅಂತ ಹೇಳ್ತಾರಲ್ಲ. ರಾಜಸೂಯ ಯಾಗದಲ್ಲಿ ಎಲ್ಲ ಎಲೆಗಳು ಎತ್ತಿದರು. ರಾಜಸೂಯ ಯಾಗದಲ್ಲಿ ರಾಜೇಶನು ರಾಜರು ಮೊದಲಾದ
ಸುರರೆಲ್ಲರೂ ಭೋಜನವನ್ನೇ ಮಾಡಿದ್ದೆಂಜಾಲು ಮೊದಲಾದ್ದು ರಾಜೀವಾಕ್ಷನೆ ಎತ್ತಿದಾಯಾಸದಿಂದಲೂ ಕಟಿಯಲ್ಲಿ ಕರವಿಟ್ಟನು. ಪಂಢರೀರಾಯ ಕಟಿಯಲ್ಲಿ ಕರವಿಟ್ಟನು. ಆ ಕಟಿಯಲ್ಲಿ ಕರ ಇಟ್ಟದ್ದು ಅದಕ್ಕೋಸ್ಕರ ಅಂಥ ರೂಪದ ಆರಾಧನೆ ಮಾಡಿದ್ದಾರೆ. ಅವನು ನಿಂತು ಸುಸ್ತಾದ ರೂಪವನ್ನು ನೋಡಿ ಎಲ್ಲರೂ ಹೇಳಿದ್ರಂತೆ, ಕೃಷ್ಣ ನೀನ್ಯಾಕೋ ಇಷ್ಟು ಕೆಲಸ ಮಾಡ್ತಿದ್ದೀವಿ, ನಿನಗೆ ಅಗ್ರ ಪೂಜೆ ಮಾಡಬೇಕು ಅಂತ ನಾವೆಲ್ಲ ಕಾಯ್ತಾ ಇದ್ದೀವಿ ಎನ್ನುವಾಗ ಕೃಷ್ಣನಿಗೆ ಸಂತೋಷ ಆಗಿಬಿಡುತ್ತು. ಆಯಾಸವೇ ಇಲ್ಲ ಅನ್ನುವಂಥ ಖುಷಿಯಲ್ಲಿ ಬಂದ್ಬಿಟ್ನಂತೆ ಪರಮಾತ್ಮ. ಆನಂದದಿಂದ ಬಂದ ಅಗ್ರಪೂಜೆ ಅಂತ ಕೃಷ್ಣನಿಗೆ ಮಾಡಲಿಕ್ಕೆ ಎಲ್ಲ ತಯಾರಿಗಳನ್ನು ಮಾಡಿ ಅಗ್ರಪೂಜೆ ಮಾಡೇ ಬಿಟ್ರಂತೆ. ಮಾಡಿದ್ದೇ ತಡ ಈ ಕಡೆಯಿಂದ ಶಿಶುಪಾಲನ ಮಾತುಗಳು ಆರಂಭ ಆಯಿತು. ಅವನ ಬಳಿಗೆ ಬಂದು ಹೇಳಿದಂತೆ, ಎಂಥ ಕೆಲಸ ಮಾಡಿದೆ ಧರ್ಮರಾಜ, ಎಷ್ಟು ಪುಣ್ಯಕರವಾದ ಕೆಲಸವನ್ನ ಮಾಡಿದ್ದಿ ಇವತ್ತಿನ ದಿವಸ ನೀನು, ಎಷ್ಟು ಪುಣ್ಯಕರವಾದದ್ದು ಮಾಡಿದ್ದಿ. ಇಷ್ಟು ದೊಡ್ಡ ಯಜ್ಞವನ್ನ ಮಾಡಿ ಎಲ್ಲವನ್ನ ಮಾಡಿ ಏನು ಮಾಡಿದೆ ಇವತ್ತು, ಹೋಗಿ ದನ ಕಾಯೋ ಹುಡುಗನಿಗೆ ನೀನು ಆ ಕೆಲಸವನ್ನ, ಅಂದ್ರೆ ದನ ಕಾಯ್ತಿದ್ದ ಅವನು ಗೋಪಾಲಕನಿಗೆ ಹೋಗಿ ಪಾದ ತೊಳೆದು ಅವನಿಗೆ ನೀ ಅಗ್ರ ಪೂಜೆ ಮಾಡಿದೆಲ್ಲ, ಎಂತ ಕೆಲಸ ಮಾಡಿದೆ. ಇದು ನೀನು ಮಾಡಿದ ಫಲ ಎಲ್ಲ ಹೋಯ್ತು ನಡಿ ಅಂತ ಒಂದ್ಸರ್ತಿ ಎಲ್ಲ ಹೋಯ್ತು. ಬೇರೆ ಯಾರಿಗಾದ್ರೂ ಮಾಡಬೇಕಿತ್ತು ಅಂತ, ಬೇರೆ ಯಾರಿಗಾದ್ರೂ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಇವ್ರ ಹೆಸರು ಹೇಳಿದಂತೆ, ತನ್ನ ಹೆಸರು ಹೇಳಿಕೊಳ್ಳಿಲ್ಲ. ಅಭಿಪ್ರಾಯ ತನಗೆ ಮಾಡಬೇಕಿತ್ತು ಅಂತ, ಆದ್ರೆ ತನಗೆ ಅಂತ ಯಾಕೆ ಡೈರೆಕ್ಟ್ ಆಗಿ ಹೇಳ್ಕೊಳ್ಳೋದು. ಅದಕ್ಕೆ ಅವ್ರಿಗೆ ಮಾಡ್ಬೋದಿತ್ತು, ಇವ್ರಿಗೆ ಮಾಡ್ಬೋದಿತ್ತು, ಹೋಗಿ ಗೋಪಾಲಕನಿಗೆ ಮಾಡಿದೆಲ್ಲೋ, ದನ ಕಾಯೋ ಹುಡುಗನಿಗೆ ಮಾಡಬಾರ್ದಿತ್ತು ನೀನು ಹೀಗೆ ಅಂತ ಅಂದ. ಆಗ ಆ ಗೋಪಾಲಕ ಅಂತ ದನ ಕಾಯೋನು ಅಂತ ಹೇಳಿ ಕೃಷ್ಣನನ್ನು ಬೈಲಿಕ್ಕೆ ಶುರು ಮಾಡಿದಂತೆ. ಅನೇಕ ಬೈಗುಳವನ್ನು ಬೈದ. ಎಷ್ಟು ಬೈದ? ಅನೇಕ ಬೈಗುಳ ಬೈಯುವಾಗ 100 ಬೈಗುಳ ಬೈಯೋ ತನಕ ಸುಮ್ಮನೆ ಇದ್ದಂತೆ. ಒಂದು ಸರ್ತಿ ಶತನಾಮಾವಳಿ ಆಗಿಬಿಡ್ಲಿ ಅಂತ ಪರಮಾತ್ಮ ಒಂದು ಸರ್ತಿ 100 ಬಾರಿ ಬೈದ. 100 ಬಾರಿ ಬೈದು ಕೂಡ್ಲೇನೆ ಭಗವಂತ ಹೇಳಿದಂತೆ, ನೋಡು ನನ್ನನ್ನು ಬೈತಾ ಇದ್ದೀಯಲ್ಲ, ದನ ಕಾಯುವವನು ಗೋಪಾಲಕ ಅಂತ ಬೈತಿದ್ದೀಯಲ್ಲ, ನಾನು ಗೋಪಾಲಕನೋ ಭೂಪಾಲಕನೋ ಜಗತ್ಪಾಲಕನೋ ಯಾರು ಅಂತ ತೋರಿಸ್ತೇನೆ ಅಂತ ತನ್ನ ಕೈಯಲ್ಲಿರುವ ಚಕ್ರವನ್ನು ಒಂದ್ಸರ್ತಿ ಪ್ರಯೋಗ ಮಾಡಿದ. ಆಗ ಅವನು ಜಗತ್ಪಾಲಕ ಅನ್ನುವಂತಹದ್ದನ್ನು ತೋರಿಸೇ ಬಿಟ್ಟಂತೆ. ಅದು ಕಾವ್ಯಾತ್ಮಕವಾಗಿ ವರ್ಣನೆ ಮಾಡುತ್ತಾರೆ. ಕೃಷ್ಣ ಚಕ್ರ ಇತ್ತಂತೆ ಕೈಯಲ್ಲಿ. ಆ ಚಕ್ರ ಕೃಷ್ಣನಿಗೆ ಹೇಳಿತಂತೆ, ಕೃಷ್ಣ ತುಂಬ ಬೈತಾ ಇದ್ದಾನವನು, ಕೃಷ್ಣಂದೇ ಸ್ವರೂಪ ಅದೆಲ್ಲ. ಹಾಗೆ ತುಂಬ ಬೈತಾ ಇದ್ದಾನವನು, ಅವನ ಕಂಠದಲ್ಲಿ ಎಷ್ಟು ಅಪಶಬ್ದಗಳಿದ್ದಾವೋ ಏನೋ, ಒಂದು ಸರ್ತಿ ಇನ್ನೂ ಎಷ್ಟು ಅಪಶಬ್ದಗಳಿದ್ದಾವೋ ಒಂದು ಸರ್ತಿ ಇಣಿಕಿ ಬರ್ತೀನಿ ಅಂತ ಹೇಳಿತಂಥದ್ದು. ಇಣಿಕಿ ನೋಡಿ ಬರ್ತೀನಿ ಅಂತ ಹೇಳಿತಂತೆ. ಆಯಿತು ಅಂತ ಕೃಷ್ಣ ಕಳಿಸಿಕೊಟ್ಟನಂತೆ. ಕಳಿಸಿದಾಗ ಆ ಚಕ್ರ ಹೋಗಿ ಒಂದು ಸರ್ತಿ ಇಣಿಕಿ ನೋಡಿ ಬರ್ತೀನಿ ಅಂತ ಅವನ ಕಂಠವನ್ನು ಕತ್ತರಿಸಿಕೊಂಡು ಒಳಗೆ ಹೋಯ್ತಂತೆ. ಬಗ್ಗೆ ನೋಡಿತಂತೆ. ಆಮೇಲೆ ಹೊರಗೆ ಬಂತು, ಕೃಷ್ಣನ ಕೈಯಲ್ಲೇ ಬಂದು ಕೂತ್ಕೊಳ್ತು. ಕೃಷ್ಣ ಖಾಲಿ ಆಯಿತು ಅಂತ ಹೇಳಿತಂತೆ. ಅಂದ್ರೆ ಅವನ ಪ್ರಾಣ ಹೋಯಿತು ಅಂತ ಅರ್ಥ. ಹೀಗೆ ಕೃಷ್ಣ ಹೀಗೆ ಸಂಹಾರ ಮಾಡಿದಾಗ ಅಲ್ಲಿ ಅವನ ದೇಹದಿಂದ ಒಂದು ಜ್ಯೋತಿ ಹೊರಗೆ ಬಂದು ಒಳಗೆ ಹೋಯಿತು. ನಿಮ್ಮ ಕಣ್ಣಿಗೆ ಇಷ್ಟೇ ಕಂಡಿದ್ದು. ಆದರೆ ಪರಮಾತ್ಮ ಅಲ್ಲೊಂದು ವ್ಯವಸ್ಥೆ ಮಾಡಿದ್ದ. ಅಲ್ಲಿ ಜ್ಯೋತಿ ಹೊರಗೆ ಬಂದು ಒಳಗೆ ಬಂತು ಅಂದ್ರೆ, ಪರಮಾತ್ಮನ ದೇಹಕ್ಕೆ ಬಂತು ಅಂದ್ರೆ ಯಾವ ಜ್ಯೋತಿ ಬಂದದ್ದು? ಯಾವ ಜ್ಯೋತಿ ಅಂದ್ರೆ ಅಲ್ಲಿ ಒಳಗಿದ್ದಂಥ ಜಯ ಎನ್ನುವಂಥ ಪರಮಾತ್ಮನ ಭಕ್ತ ಬಂದದ್ದು ಅಂತ ತಿಳ್ಕೊಂಡು. ಜಯ ಅನ್ನುವಂಥ ಭಕ್ತ ಬಂದದ್ದು. ಆ ಜಯ ವಿಜಯರೇನೆ ಹೀಗೆ ಹುಟ್ಟಿದ್ರು, ರಾಕ್ಷಸರಾಗಿ ಹುಟ್ಟಿದ್ರು. ಆ ಜಯ ಮಾತ್ರ ಒಳಗೋದು. ಆದರೆ ಪಾಪಿಷ್ಟ ಜೀವ ಇದೆಯಲ್ಲ, ಆ ಪಾಪಿಷ್ಟ ಜೀವ ಮಾತ್ರ ತಮಸ್ಸಿಗೆ ಹೋಯಿತು. 2 ಜೀವಗಳಿದ್ದು, 2 ಜೀವ ಅಲ್ಲಿ, 2 ಜ್ಯೋತಿ. ಒಂದು ಜ್ಯೋತಿ ಮಾತ್ರ ಒಳಗೆ ಹೋಗಿದೆ, ಇನ್ನೊಂದು ಜ್ಯೋತಿ ಅದು ತಮಸ್ಸಿಗೆ ಹೋಗಿದೆ ಅಂತ. ಅಲ್ಲಿ ಹೋದ ನಂತರ ಅಲ್ಲಿ ಜ್ಯೋತಿನೂ ಇಲ್ಲ, ತಮಸ್ಸು ಕತ್ತಲದು ಅಷ್ಟೇ, ಜ್ಯೋತಿನೂ ಇರೋದಿಲ್ಲ ಅಲ್ಲಿ. ಹಾಗೆ ಆ ರೀತಿ ಆಯಿತು. ಆದ್ರಿಂದಾಗಿ ಇಲ್ಲಿ ವೈಷಮ್ಯ ಮಾಡಿಲ್ಲ. ಯಾರು ಭಕ್ತಿ ಮಾಡಿದ್ದಾನೆ, ಆದರೆ ಅವನೂ ಕೂಡ ಸ್ವಲ್ಪ ದ್ವೇಷ ಮಾಡಿದ್ದಾನೆ ಅಂತ ಹೇಳ್ತಾನೆ. ಕೆಲವೊಮ್ಮೆ ದ್ವೇಷ ಮಾಡಿದವರಿಗೂ ಕೂಡ ಪರಮಾತ್ಮ ಕೆಲವರು ಮಾಡ್ತಾರಂತೆ. ದ್ವೇಷ ಮಾಡೋರು ಇರ್ತಾರೆ, ಅವರಿಗೆಲ್ಲ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಈಶದ್ವೇಷೋ ಜಯಾದಿಶು ಅಂತ ಹೇಳ್ತಾರೆ. ಅವನ ಜೊತೆಗಿದ್ನಲ್ಲ, ಆ ಅಸುರನ ಜೊತೆಗೆ ಇದ್ದದ್ರಿಂದ ಆ ಸಂಪರ್ಕದಿಂದ ಸ್ವಲ್ಪ ದ್ವೇಷ ಮಾಡಿದ್ನಂತೆ. ಸಂಪರ್ಕ ಆದ್ರಿಂದ ಸಜ್ಜನರ ಸಂಘ ಮಾಡಬೇಕು ಅಂತ ಹೇಳೋದು ಇದಕ್ಕೆ. ಸಂಘ ಮಾಡಬೇಕು ಅಂತ ಯಾರು ಅಸುರರ ಜೊತೆಗೆ ಇದ್ರೆ ದೇವತೆಗಳಿಗೆಲ್ಲ ಇದು ನರಕ ಅಂತ ಹೇಳ್ತಾರೆ. ಇದೇ ನರಕ ಅವರಿಗೆ. ಅವ್ರಿಗೆ ನಿಜವಾದ ನರಕ ಇಲ್ಲ.
ದೇವತೆಗಳೇನಾದರೂ ತಪ್ಪು ಮಾಡಿದರೆ ಅವರು ಸನತ್ ಕುಮಾರರು ಶಾಪ ಕೊಟ್ಟರು, ನೀವು ಭೂಲೋಕದಲ್ಲಿ ಹುಟ್ಟ್ರಿ ರಾಕ್ಷಸರಾಗಿ ಅಂತ ಹೇಳಿದಂತೆ. ಇದು ದೊಡ್ಡ ನರಕ ಅಂತ ಹೇಳ್ತಾರೆ. ಯಾಕೆಂದ್ರೆ ಒಟ್ಟೊಟ್ಟಿಗೆ ಇರಬೇಕು. ಅಸುರ ಇರುವಂತಹ ದೇಹದಲ್ಲೇ ವಾಸ ಮಾಡಬೇಕಲ್ಲಿ. ಅಸುರನ ದೇಹದಲ್ಲಿ, ಅಸುರನ ದೇಹ ಬಿಡ್ರಿ, ಕೆಲವೊಂದು ಸರ್ತಿ ಅಸುರರಿರುವಂತ ಲೇಔಟ್ನಲ್ಲಿ ಇರಬೇಕು ಅಂದ್ರೆ ಏನೇನು ಕಷ್ಟ ಆಗ್ತದೆ. ಆ ಲೇಔಟಲ್ಲಿ ಬಿಟ್ಟು ಯಾವಾಗ ಮನೆ ಚೇಂಜ್ ಮಾಡಿ ಅಂತ ಅನಿಸ್ತಿರ್ತದೆ. ಅಂತ ಅದರಲ್ಲಿ ಅಸುರರ ಲೇಔಟ್ ಅಲ್ಲ, ಅಸುರರ ಮನೆಯಲ್ಲೇ ವಾಸ ಮಾಡೋದಿದು. ಅದು ದೊಡ್ಡ ನರಕ ಇದು. ಹಾಗಾಗಿ ಅವರಿಗೆ ಸಾಕಾಗಿ ಹೋಗಿರ್ತದಂತೆ. ಆದ್ರೆ ಆ ಸಂಪರ್ಕದಿಂದ ಸ್ವಲ್ಪ ದ್ವೇಷ ಮಾಡಿರ್ತಾರೆ. ಆದರೆ ದ್ವೇಷ ಮಾಡಿದ್ರು ನನ್ನ ಭಕ್ತ ಅನ್ನುವಂಥ ಕಾರುಣ್ಯದಿಂದ ಪರಮಾತ್ಮ ಅವರನ್ನ ಉದ್ಧಾರ ಮಾಡ್ತಾನೆ, ಕೃಷ್ಣ ಉದ್ಧಾರ ಮಾಡ್ತಾನೆ. ಈ ರೀತಿ ಉದ್ಧಾರ ಮಾಡಿದ್ದಕ್ಕೆ ಅನೇಕ ನಿದರ್ಶನಗಳಿದೆ ಅಂತ ಹೇಳ್ತಾರೆ. ಅನೇಕ ನಿದರ್ಶನಗಳು. ಏನದು? ಒಂದು ಶ್ಲೋಕ ಹೇಳಿದ್ದಾರೆ ಭಾಗವತದಲ್ಲಿ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋ ನೃಪಾಃ ಸಂಬಂಧಾತ್ ಕೃಷ್ಣಯ ಸ್ನೇಹಾತ್ ಯೂಯಂ ಭಕ್ತ್ಯಾ ವಯಂ ವಿಭೋ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಾರದ ಮಹರ್ಷಿಗಳು. ಗೋಪ್ಯ ಕಾಮಾತ್, ಕಾಮ ಅನ್ನುವಂತಹದ್ದು ಯದ್ಯಪಿ ಕಾಮ ಕ್ರೋಧ ಮದ ಮಾತ್ಸಲ್ಯ ಹೇಳ್ತಾರಲ್ಲ, ಇದೆಲ್ಲ ಒಂದು ರೀತಿ ದ್ವೇಷವೇ. ಇದೆಲ್ಲವೂ ಕೂಡ ಪರಮಾತ್ಮನ ವಿರುದ್ಧ. ಅದೆಲ್ಲ ಅದು ಮೋಕ್ಷ ಮಾರ್ಗ ಅಲ್ಲ. ಆದ್ರೆ ಹಾಗೆ ಮಾಡಿದರೂ ಕೂಡ ಅವರಿಗೆ ಮೋಕ್ಷ ಕೊಡ್ತಾನಂತೆ ಪರಮಾತ್ಮ. ಅವರಿಗೆ ಮೋಕ್ಷ ಕೊಡ್ತಾನೆ. ಯಾರ್ಯಾರಿಗೆ ಅಂದ್ರೆ ಕಾಮಾತ್, ಕಾಮನೆಯಿಂದ. ಏನು ಅಂದ್ರೆ ಈ ಗೋಪಿಕಾ ಸ್ತ್ರೀಯರೆಲ್ಲ ಏನ್ ತಿಳ್ಕೊಂಡ್ರಂತೆ, ಕೃಷ್ಣ ಅವರ ಜೊತೆಗೆ ರಾಸಲೀಲೆಯನ್ನ ಮಾಡಿದಾಗ ಗೋಪಿಯರೆಲ್ಲ ತಿಳಿದ್ರಂತೆ. ನೋಡು, ಕೃಷ್ಣನಿಗೆ ಅವನಿಗೆ ರಾಸಲೀಲೆ ಮಾಡಿ ನಾವೇ ಅವನಿಗೆ ಖುಷಿ ಕೊಟ್ಟಿದ್ದೇವೆ, ಸಂತೋಷ ಕೊಟ್ಟಿದ್ದೇವೆ ಅಂತ ತಿಳ್ಕೊಂಡ್ರಂತೆ. ನಮ್ಮಿಂದ ಅವನಿಗೆ ಆನಂದ ಅಂತ ತಿಳಿದ್ರು. ಆ ರೀತಿ ಮಾಡಿದ್ರು ಕೂಡ ಅವ್ರಿಗೇನು ಮಾಡಿದ ಕೃಷ್ಣ, ಒಂದು ಸರ್ತಿ ನಿಮ್ಮಿಂದ ನನಗೆ ಆನಂದ ಅಲ್ಲ ಅಂತ ಮಾಯೆಯಾಗಿ ಕೊನೆಗೆ ಮತ್ತೆ ದರ್ಶನ ಕೊಟ್ಟ. ಆಗ ಅವರಿಗೆ ಜ್ಞಾನೋದಯ ಆಯಿತು. ಆದರೆ ಕಾಮನೆಯಿಂದ ಮಾಡಿದರು, ಕೃಷ್ಣನಲ್ಲಿ ಕಾಮನೆಯಿಂದ ಭಕ್ತಿ ಮಾಡಿದರು. ಆದರೂ ಕಾಮನೆಯನ್ನ ಬಿಟ್ಟ ಅಂತ ಪರಮಾತ್ಮ ಭಕ್ತಿಯನ್ನ ಮಾತ್ರ ಸ್ವೀಕಾರ ಮಾಡಿ ಅವರಿಗೆಲ್ಲ ಮೋಕ್ಷ ಕೊಟ್ಟಿದ್ದಾನೆ. ಅದಕ್ಕಿದು ನಿದರ್ಶನ. ಗೋಪ್ಯ ಕಾಮಾತ್. ಇನ್ನೊಬ್ಬರಿದ್ದಾರೆ, ಭಯಾತ್ ಕಂಸಃ ಅಂತ ಹೇಳ್ತಾರೆ. ಭಯದಿಂದ ಕಂಸ. ಕಂಸ ಅಂದ್ರೆ ಕಂಸ ಅಂತ ತಿಳಿಬಾರದು, ವ್ಯಾಖ್ಯಾನ ಬರೀತಾರೆ ಅದಕ್ಕೆ. ಕಂಸ ಅಂತ ಹೇಳಿದ್ರೆ ಕಂಸನ ಒಳಗೆ ಭೃಗು ಮಹರ್ಷಿಗಳಿದ್ರಂತೆ. ಭೃಗು ಮಹರ್ಷಿಗಳಿದ್ರು ಕಂಸನ ಒಳಗೆ. ಕಾಲನೇಮಿ, ಆ ಕಾಲನೇಮಿಯ ಒಳಗೆ ಭೃಗು ಮಹರ್ಷಿಗಳಿದ್ರು. ಶಾಪಗ್ರಸ್ತರಾಗಿ ಬಂದಿದ್ರು, ಅಸುರ ದೇಹಕ್ಕೆ ಬಂದಿದ್ರು. ಆದ್ರಿಂದ ಅವರಿಗೆ ಯಾವಾಗಲೂ ಭಯ ಆಗ್ತಿತ್ತಂತೆ. ಭಯ ಅವರಿಗೆ, ಪರಮಾತ್ಮನನ್ನ ಕಂಡ್ರೆ ಭಯ, ಎಲ್ಲಿ ನನ್ನನ್ನು ಕೊಂದು ಬಿಡ್ತಾನೋ ಅಂತ. ಆ ಭಯದಿಂದಲೇ ಭಕ್ತಿ ಮಾಡಿದ್ರಂತವನಲ್ಲಿ, ಭಯದಿಂದ ಭಕ್ತಿ. ಆದ್ರಿಂದ ಕಂಸನನ್ನ ಕೊಂದಾಗ ಅಸುರ ಜೀವ ತಮಸಿಗೆ ಹೋದ್ರೆ ಒಳಗಿರುವಂತಹ ಭಕ್ತಿ ಮಾಡಿದ್ರಲ್ಲ, ಭಯ ಇದ್ರೂ ಕೂಡ ಭಕ್ತಿ ಇತ್ತು. ಭಯ ಬಿಟ್ಟ ಭಕ್ತಿಯನ್ನು ತಗೊಂಡ ಪರಮಾತ್ಮ. ಅದರಿಂದಾಗಿ ಅವನಿಗೆ ಮೋಕ್ಷ ಆಯಿತು ಅಂತ ಹೇಳ್ತಾರೆ. ಮೋಕ್ಷ ಆಯಿತು. ದ್ವೇಷಾತ್ ಚೈದ್ಯಾದಯೋ ನೃಪಾಃ. ದ್ವೇಷಾತ್, ದ್ವೇಷದಿಂದ ಮೋಕ್ಷ ಪಡೆದಕ್ಕೆ ನಿದರ್ಶನ ಯಾರು ಅಂದ್ರೆ ಇವರೇ ನಿದರ್ಶನ. ಜಯ ವಿಜಯರೇ ನಿದರ್ಶನ. ಜಯ ಅವನು ಮೋಕ್ಷಕ್ಕೆ ಹೋದ, ದ್ವೇಷ ಮಾಡಿದ ಆದ್ರೆ ಮೋಕ್ಷಕ್ಕೆ ಹೋಗಿದ್ದಾನೆ. ಇನ್ನೊಂದಿದೆ ಸಂಬಂಧಾತ್ ವೃಷ್ಣಯ ಸ್ನೇಹಾತ್ ಯೂಯಂ ಅಂತ ಹೇಳ್ತಾರೆ. ಸಂಬಂಧಾತ್, ಸಂಬಂಧದಿಂದಲೂ ಕೂಡ ಕೆಲವರು ಮೋಕ್ಷ ಕೊಟ್ಟಿದ್ದಾನಂತೆ. ಯಾಕೆಂದ್ರೆ ಈ ವೃಷ್ಣಿಗಳಿದ್ದಾರಲ್ಲ, ಯಾದವರೆಲ್ಲ ಹೇಳ್ತಿದ್ರಂತೆ, ಎಲ್ಲರ ಹತ್ರ ಅಹಂಕಾರದಿಂದ ಹೇಳ್ಕೊಂಡ್ ಬರ್ತಿದ್ರಂತೆ. ಕೃಷ್ಣ ನಮ್ಮ ವಂಶದಲ್ಲಿ ಹುಟ್ಟಿದ ನಂಬಳಗ ಅವನು ಅಂತ ಹೇಳ್ತಿದ್ರಂತೆ, ನಂಬಳಗಕ್ಕೆ ಸೇರಿದವನು ಅಂತ. ಅದನ್ನೇ ಹೇಳ್ಕೊಳ್ಳೋದು. ಕೆಲವರು ಇರ್ತಾರೆ ನೋಡಿ, ಯಾರಾದ್ರೂ ದೊಡ್ಡ ಆಚಾರ್ಯರು ಅಥವಾ ಸ್ವಾಮಿಗಳು ಯಾರಾದ್ರೂ ಸ್ವಾಮಿಗಳಾಗ್ಬಿಟ್ರು ಅಂದ್ರೆ ಅವ್ರು ಯಾರು ಗೊತ್ತಾ, ನಮ್ಮ ಅತ್ತೆಯ ನೆಗಿಂಡಿಯ ಮಗನ ಅವ್ರ ಮೊಮ್ಮಗ ಇವನು ಅಂತ ಸಂಬಂಧ ಹೇಳ್ಕೊಂಡಿದ್ದಾರೆ. ಎಲ್ಲೋ ಇರ್ತದೆ ಸಂಬಂಧ. ಅದು ಅಂತ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ನಮಗೆ ಅಂತ ಹೇಳೋದು. ಹಾಗೆ ಕೃಷ್ಣ ನಮ್ಮಲ್ಲಿ, ನಮ್ಮ ವಂಶದಲ್ಲಿ ಹುಟ್ಟಿದ ನಂಬಳಗ ಅವನು ಅಂತ ಹೇಳ್ಕೊತಿರ್ತಾರಂತ. ನಂಬಳಗ ಯಾಕೆ? ನಿಂಬಳಗ ಏನು ಅಷ್ಟೇ, ನಿಂಬಳಗ ಮಾತ್ರ ಕೃಷ್ಣ. ಎಲ್ರಿಗೂ ಸೇರಿದವನು ಕೃಷ್ಣ, ಒಬ್ಬರಿಗೆ ಸೇರಿದವನಲ್ಲ ಕೃಷ್ಣ, ಎಲ್ಲರಿಗೆ ಸೇರಿದವನು ಭಗವಂತ. ಆದ್ರಿಂದ ನಮಗೆ ಮಾತ್ರ ಸೇರಿದವನು ಅಂತ ಸಂಕುಚಿತ ಭಾವನೆಯಿಂದ ಸಂಬಂಧ ಬೆಳೆಸಿದವರಿದ್ದಾರಲ್ಲ, ಅವರು ಕೂಡ ಅಷ್ಟು ಮಾಡಿದ್ರು. ಭಗವಂತನಲ್ಲಿ ಭಕ್ತಿ ಮಾಡಿದ್ರಂತೆ. ಭಕ್ತಿ ಮಾಡಿದ್ರಿಂದ ಅವರಲ್ಲೂ ಎರಡೆರಡು ಜೀವ ಆ ಭಕ್ತಿಯನ್ನು ಸ್ವೀಕಾರ ಮಾಡಿ ಒಳ್ಳೆಯವರಿಗೆ ಮೋಕ್ಷ ಕೊಟ್ಟ. ಬರೀ ಸಂಬಂಧ ಅಂತ ಹೇಳ್ಕೊಂಡು ಮೆರೆದವರಿಗೆ ಅವರಿಗೆ ಇದನ್ನು ನರಕ ಕೊಟ್ಟ ಅಂತೆ ಪರಮಾತ್ಮ. ಹೀಗೆ ಅಂತ ತಿಳ್ಕೊಂಡು ಇನ್ನೊಂದು ಹೇಳ್ತಾರೆ, ಸ್ನೇಹಾತ್ ಯೂಯಂ ಅಂತ ಹೇಳ್ತಾರೆ. ಮತ್ತೆ ಧರ್ಮರಾಜನಿಗೆ ಸ್ನೇಹದಿಂದ ನೀವು ಕೂಡ ಭಕ್ತಿ ಮಾಡಿದ್ದೀರಿ, ಅದರಲ್ಲೊಂದು ದ್ವೇಷ ಇದೆ ಅಂತ ಹೇಳ್ತಾರೆ. ಪರಮಾತ್ಮನಿಗೆ ಮಾಡಿದಂತಹ ಅತಿಯಾದ ಸ್ನೇಹ ಇದೆಯಲ್ಲ, ಅದರಲ್ಲೂ ಅದು ಹೇಗೆ ಅಂತ ನಾರದರು ವಿವರಿಸಿ ಹೇಳ್ತಾರೆ. ಅದನ್ನು
ಧರ್ಮರಾಜ ಕೃಷ್ಣನಿಗೇನು ಮಾಡಿದಂತೆ ಒಂದು ಸರ್ತಿ ಯುದ್ಧ ಎಲ್ಲ ಮುಗಿದಿತ್ತು. ಯುದ್ಧ ಮುಗಿದಾಗ ಕೃಷ್ಣ ಧರ್ಮರಾಜನಿಗೆ ಹೇಳಿದಂತೆ, ಧರ್ಮರಾಜ ಇನ್ನೇನು ಸುಖವಾಗಿದ್ದೀರಿ, ಸ್ವಲ್ಪ ದ್ವಾರಕಾಪಟ್ಟಣದ ಕಡೆ ನೋಡ್ಕೊಂಡ್ ಬರ್ತೀನಂತೆ, ಯಾರೂ ಇಲ್ಲ ಅಲ್ಲಿ, ಹೋಗಿ ಬರ್ತೀನಿ ಒಂದ್ಸರ್ತಿ ಅಂತ ಹೇಳಿದಂತೆ. ಹೋಗಿ ಬರ್ತೀನಿ ಅಂತ ಹೇಳುವಾಗ ಧರ್ಮರಾಜ ಹೇಳಿದಂತೆ, ಕೃಷ್ಣ ಒಂದು 10 ನಿಮಿಷ ವೆಯ್ಟ್ ಮಾಡು ಅಂತಂದಂತೆ, ಒಂದು 10 ನಿಮಿಷ ನಿಲ್ಲು ಅಂತ. ಯಾಕೆ ಅಂತ ಕೇಳಿದರೆ ಅದಕ್ಕೆ ಧರ್ಮರಾಜ ಹೇಳ್ತಾನೆ, ಕೃಷ್ಣ ನಿನಗೊಂದು ಚದುರಂಗ ಸೈನ್ಯವನ್ನು ರೆಡಿ ಮಾಡ್ತೀನಂತೆ, ಅದನ್ನು ಕರ್ಕೊಂಡು ಹೋಗು ಅಂತ ಹೇಳಿದಂತೆ. ಅವರೆಲ್ಲ ನಿನ್ನನ್ನು ಬಿಟ್ಟು ಬರ್ತಾರೆ, ಚದುರಂಗ ಸೈನ್ಯದ ಜೊತೆಗೆ ಹೋಗು ಅಂತ ಹೇಳಿದಂತೆ. ಚದುರಂಗ ಸೈನ್ಯದ ಜೊತೆಗೆ ಯಾಕೆ ಅಂತ ಕೇಳಿದ ಕೃಷ್ಣ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಈಗ ನೀನೇನೋ ಹೋಗ್ತಿದ್ದಿ, ಆದರೆ ಹೋಗುವಾಗ ನಿನ್ನ ಅನುಗ್ರಹದಿಂದ ನಾವೆಲ್ಲ ಯುದ್ಧದಲ್ಲಿ ಗೆದ್ದಿದ್ದೀವಿ. ಆದರೆ ಅಕಸ್ಮಾತ್ ನೀನು ಹೋಗುವಾಗ ಕೌರವರ ಕಡೆ ಯಾರಾದರೂ ಬದುಕುಳಿದಿದ್ದು ಆ ಬದುಕುಳಿದವನು ಬಂದು ನಿನ್ನನ್ನೇನಾದರೂ ಕೊಂದ್ರೆ, ನಿನಗೇನಾದರೂ ಹಲ್ಲೆ ಮಾಡಿದರೆ ಏನು ಮಾಡಬೇಕು? ಅದಕ್ಕೆ ಈ ಚದುರಂಗ ಸೈನ್ಯವನ್ನು ತಗೊಂಡು ಹೋಗು, ಅವ್ರು ಯಾರಾದರೂ ಬಂದ್ರೆ ಅವ್ರ ಜೊತೆ ಹೋರಾಡ್ಲಿಕ್ಕೆ ಇವ್ರು ಇರ್ತಾರೆ ಅಂತ ಅವನು ಹೇಳಿದ್ನಂತೆ. ಕೃಷ್ಣ ಹೇಳ್ತಾನೆ, ಅಯ್ಯೋ ಮಾರಾಯ, ಈ ಚದುರಂಗ ಸೈನ್ಯ ಕಟ್ಕೊಂಡು ಹೋದ್ರೆ ಇವ್ರ ಜವಾಬ್ದಾರಿ ನನ್ನ ಮೇಲೆ ಬೀಳುತ್ತದೆ ಅನ್ನಂತೆ ಕೃಷ್ಣ. ಇವ್ರ ಜವಾಬ್ದಾರಿ ನನ್ನ ಮೇಲೆ, ನನ್ನನ್ನು ಯಾರೇನು ಮಾಡುತ್ತಾರೆ ಅಂತ. ಇದು ಧರ್ಮರಾಜ ಮಾಡಿದ್ದೇನು ಅಂದ್ರೆ ಅತಿಯಾದ ಸ್ನೇಹ ಮಾಡಿದ. ಆ ಸ್ನೇಹದಲ್ಲಿ ಒಂದಷ್ಟು ಕೃಷ್ಣನಿಗೆ ವಿರುದ್ಧವಾದ ಅಂಶಗಳಿವೆ. ಸ್ನೇಹ ಆದರೆ ಕೃಷ್ಣನ ಮೇಲಿನ ಪ್ರೀತಿಯಿಂದ ಹೇಳಿದ್ದು, ನಿನಗೇನು ಆಗಬಾರದು ಅಂತ ಹೇಳಿದ್ದು. ನಿನಗೇನು ಆಗಬಾರದು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಈಶದ್ವೇಷನೇ. ಅದು ಈಶದ್ವೇಷೋ ಜಯಾದಿಶೋ ಅನ್ನಂತೆ ಅದೊಂದು ರೀತಿ ದ್ವೇಷ. ಇನ್ನೊಂದು ಬಾರಿನೂ ಹೀಗೆ ಮಾಡಿದ್ದ. ಜರಾಸಂಧನ ಮನೆಗೆ ಹೋಗುವಾಗ ಅಲ್ಲಿಗೆ ಕೃಷ್ಣ ಹೋಗುವಾಗ ಹೇಳಿದಂತೆ, ಕೃಷ್ಣನಿಗೆ ಹೇಳಿದಂತೆ, ಕೃಷ್ಣ ನೀನು ಹೋಗಬೇಡ, ನಾನು ರಾಜಸೂಯ ಯಾಗನೇ ಮಾಡೋದಿಲ್ಲ ಅನ್ನಂತ. ಯಾಕೆ? ಜರಾಸಂಧನ ಕೈಯಲ್ಲಿ ನೀನೇನಾದರೂ ಸತ್ರ ಏನು ಮಾಡಲಿ ಅಂತ, ನೀನಿರಬೇಕು ಅಂತ ಹೇಳಿದಂತೆ. ಭೀಮ ಎಲ್ಲ ಇದ್ದಾರೆ ಹೌದು, ಆದರೆ ನೀನು ಬೇಕು ಅಂತ. ಇದು ಕೃಷ್ಣನ ಮೇಲಿನ ಸ್ನೇಹ, ಇದು ಒಂದು ರೀತಿ ದ್ವೇಷ. ಆದರೆ ನೀನು ಸ್ನೇಹದಿಂದ ದ್ವೇಷ ಮಾಡಿದರೂ ಕೂಡ ಅದರಲ್ಲೊಂದು ಭಕ್ತಿ ಇದೆಯಲ್ಲ, ಆ ಭಕ್ತಿಯನ್ನು ಸ್ವೀಕಾರ ಮಾಡಿ ದ್ವೇಷವನ್ನು ತ್ಯಾಗ ಮಾಡಿ ನಿಮಗೂ ಮೋಕ್ಷವನ್ನು ಕೊಡ್ತಾನೆ. ಸ್ನೇಹ ಯೂಯಂ ಅಂತ ಹೇಳಿದ್ರು, ಸ್ನೇಹದಿಂದ ನೀವು. ಭಕ್ತ್ಯಾ ವಯಂ ವಿಭೋ ಅಂತಾರೆ. ಬರೀ ನಾವು ದ್ವೇಷ ಇಲ್ಲ, ಅಸೂಯೆ ಇಲ್ಲ, ಏನೂ ಇಲ್ಲ, ಬರೀ ಭಕ್ತಿಯನ್ನ ಮಾತ್ರ ಮಾಡಿ ಮೋಕ್ಷಕ್ಕೆ ಹೋದದ್ದಕ್ಕೆ ನಿದರ್ಶನ ಯಾರು ಅಂದ್ರೆ ನಾವೇ ನಿದರ್ಶನ ಅಂತ ನಾರದ ಮಹರ್ಷಿಗಳು ಹೇಳಿದರು. ಹೀಗೆ ಪರಮಾತ್ಮನನ್ನ ಆರಾಧನೆ ಮಾಡಿದರೆ ಅವರು ಒಳಗಿಂದ ಭಕ್ತಿ ಮಾಡಿದರು, ಅವರು ದ್ವೇಷ ಮಾಡಿದರೂ ಕೂಡ ಆ ದ್ವೇಷವನ್ನು ತ್ಯಜಿಸಿ ಪರಮಾತ್ಮ ಏನು ಮಾಡುತ್ತಾನಂತೆ, ಅವರಲ್ಲಿ ಇರುವಂಥ ಭಕ್ತಿಯನ್ನು ಮಾತ್ರ ಪರಿಗಣಿಸ್ತಾನೆ. ಹಾಗೆ ಒಂದು ಜೀವ ಅವನೇನಾದರೂ ಕೂಡ ಅವನು ಮೋಕ್ಷಕ್ಕೆ ಹೋದ ಅಂದ್ರೆ ಅಲ್ಲಿ 2 ಜೀವರಿದ್ರು ಅಂತ ತಿಳ್ಕೊಂಡು, ನಿಂದನೆಯಿಂದ ಮೋಕ್ಷಕ್ಕೆ ಹೋದ್ರಂತ ತಿಳ್ಕೋಬಾರದು. ನಿಂದನೆ ಮಾಡಿದವರೆಲ್ಲರೂ ಕೂಡ ನರಕಕ್ಕೆ ಹೋಗ್ತಾರೆ. ಆದರೆ ಯಾರು ಭಕ್ತಿ ಮಾಡಿರ್ತಾರೋ ಅವರು ಮಾತ್ರ ಮೋಕ್ಷಕ್ಕೆ ಹೋಗ್ತಾರೆ ಅಂತ. ಹಾಗಾದರೆ ಇವನು ಶಿಶುಪಾಲನಾಗಿ ಹುಟ್ಟಿದ್ದ ಅಂತ ಹೇಳಿದಾಗ ಮೊದಲನೇ ಜನ್ಮ ಯಾವುದು ಹಾಗಾದರೆ ಅಂತ ಕೇಳಿದ. ಮೊದಲನೇ ಜನ್ಮ ಯಾವುದು ಅಂತ ಪರೀಕ್ಷಿತ್ ರಾಜ ಕೇಳಿದ ಕೂಡಲೇ ಮೊದಲನೇ ಜನ್ಮ ದಿತಿದೇವಿಯ ಮಕ್ಕಳಾಗಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಅಂತ ಇಬ್ಬರು ಹುಟ್ಟಿದ್ರು. ಆ ಇಬ್ಬರಲ್ಲಿ ಈಗಾಗಲೇ ಹಿರಣ್ಯಾಕ್ಷನನ್ನು ಕೊಂದಂತ ಕಥೆ ವರಾಹಾವತಾರದ ಚರಿತ್ರೆಯನ್ನು ನಿರೂಪಣೆ ಮಾಡಿದ್ದೀನಿ. ಇನ್ನು ಉಳಿದವನು ಯಾರು ಅಂದ್ರೆ ಹಿರಣ್ಯಕಶಿಪು. ಆ ಹಿರಣ್ಯಕಶಿಪು ಎಲ್ಲಿದ್ದಾನೆ ಏನು ಅಂದ್ರೆ ಅವನ ಚರಿತ್ರೆ ಹೇಳ್ತೇನೆ ಕೇಳು ಅಂತ. ಅವನು ಅಹೋಬಿಳದ ರಾಜ, ಅವನು ಅಹೋಬಿಳ ನಗರದ ರಾಜ. ಆ ರಾಜನಾಗಿ ಅವನ ಆಸ್ಥಾನ ಅಲ್ಲಿದ್ದುಕೊಂಡು ಅವನು ಬರೀ ವಿಷ್ಣುದ್ವೇಷ ಮಾಡುತ್ತಾ ಇದ್ದ. ಅವನಿಗೆ ವಿಷ್ಣುದ್ವೇಷ ಮಾಡಿ ಸಾಕಾಗಲಿಲ್ಲ, ಇನ್ನು ಹೆಚ್ಚೆಚ್ಚು ಮಾಡಬೇಕು ಅಂತ ಬ್ರಹ್ಮದೇವರ ತಪಸ್ಸನ್ನ ಮಾಡಬೇಕು ಅಂತ ಮೇರು ಪರ್ವತದ ತನಕ ಹೋಗ್ತಾನಂತೆ. ಅವನು ತಪಸ್ಸು ಮಾಡೋದು ವಿಚಿತ್ರವಾದ ತಪಸ್ಸು. ಆ ತಪಸ್ಸಿನಿಂದ ವರ ಪಡೆಯುವುದು. ಆಮೇಲೆ ಪ್ರಹ್ಲಾದರಾಜರು ಅವರ ಚರಿತ್ರೆ, ನರಸಿಂಹಾವತಾರದ ಚರಿತ್ರೆ ಬರುತ್ತೆ. ಅದನ್ನೆಲ್ಲ ಮತ್ತೆ ಸಾಯಂಕಾಲ ಸೇರಿದಾಗ ನೋಡೋಣ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ.